ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರೆಲ್ಲ ನನ್ನ ಚಾನಲ್ ಇದೆ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ನೋಡಿದರೂ ಕೂಡ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ. ಸೊ ನಾವಿವತ್ತು SSLC ಸೈನ್ಸ್ ಸಬ್ಜೆಕ್ಟ್ನ ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ನ ಅಂದರೆ ಪಾಸಿಂಗ್ ಪ್ಯಾಕೇಜ್ ಕ್ವಶನ್ಸ್ನ ಡಿಸ್ಕಸ್ ಮಾಡೋಣ. ಫಸ್ಟ್ ನಾವು ನೋಡೋದಾದರೆ ಓಮ್ಸ್ ಲಾ ಇಂಪಾರ್ಟೆಂಟ್. ಸೊ ಓಮ್ಸ್ ಲಾ ಏನು ಹೇಳುತ್ತೆ, V = IR ಅಂತ, ಅಥವಾ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್ ಕೀಪಿಂಗ್ ಟೆಂಪರೇಚರ್ ಕಾನ್ಸ್ಟೆಂಟ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಿದೆ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್, ಅಂದರೆ V ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಕರೆಂಟ್. V is directly proportional to current where temperature constant V = IR. So here R is the constant for the given metallic wire at given temperature. ಅದನ್ನು ನಾವು ರೆಸಿಸ್ಟೆನ್ಸ್ ಅಂತ ಹೇಳ್ತೀವಿ. R = resistance, ಅದು ಕಾನ್ಸ್ಟೆಂಟ್. ಓಕೆ, ಸೊ ದಿಸ್ ಈಸ್ ನೋನ್ ಆಸ್ ಓಮ್ಸ್ ಲಾ. V is directly proportional to I ಅಥವಾ V = IR. ಈ ಓಮ್ಸ್ ಲಾನ ನಾವು 3 ಫಾರ್ಮ್ಸಲ್ಲಿ ಬರಿಬೋದು, ಆ್ಯಂಡ್ ದಟ್ 3 ಫಾರ್ಮ್ಸ್ ಆರ್ ಆಲ್ಸೋ ಇಂಪಾರ್ಟೆಂಟ್. ಅದೇನಂತಂದರೆ V = IR, ಇದು ಫಸ್ಟ್ ಫಾರ್ಮ್, ಆ್ಯಂಡ್ I = V/R. ನೋಡಿ, I ಈ ಕಡೆ ತೊಗೊಂಡ್ರೆ V/R ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಒನ್ R = V/I. ಓಕೆ, ಇದಿಷ್ಟು 3 ಫಾರ್ಮ್ಸ್ ಇಂಪಾರ್ಟೆಂಟ್ ಆಗುತ್ತೆ ಓಮ್ಸ್ ಲಾದು. 3 ಫಾರ್ಮ್ಸ್ ಪ್ರಾಬ್ಲಮ್ಸಿಗೂ ಕೂಡ ಅಪ್ಲೈ ಮಾಡ್ಕೋಬೋದು ನೀವು. ಸೊ ದಿಸ್ ಈಸ್ ನೋನ್ ಆಸ್ ಓಮ್ಸ್ ಲಾ. ನೆಕ್ಸ್ಟ್ ನೋಡೋದಾದರೆ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಡಿಪೆಂಡ್ಸ್. ರೆಸಿಸ್ಟೆನ್ಸ್ ಆಫ್ ಎ ಕಂಡಕ್ಟರ್ ಯಾವ್ಯಾವ ಫ್ಯಾಕ್ಟರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಅಂತ ಕೇಳ್ತಾ ಇರ್ತಾರೆ. ದಿಸ್ ಈಸ್ ರಿಪೀಟೆಡ್ ಕ್ವಶನ್ಸ್. ನಾನು ಬರೀ ರಿಪೀಟೆಡ್ ಕ್ವಶನ್ಸ್ ಓನ್ಲಿ ಪಾಸಿಂಗ್ ಪ್ಯಾಕೇಜಿಗೆ ಹೇಳ್ತಾ ಇದ್ದೀನಿ. ಸೊ ಫ್ಯಾಕ್ಟರ್ಸ್ ಆನ್ ವಿಚ್ ರೆಸಿಸ್ಟೆನ್ಸ್ ಆಫ್ ದಿ ಕಂಡಕ್ಟರ್ ಡಿಪೆಂಡ್ಸ್ ಅಂತ ನೋಡೋದಾದರೆ ಇಟ್ ಡಿಪೆಂಡ್ಸ್ ಆನ್ ಲೆಂತ್ ಅಂತ ಅಂದರೆ resistance is directly proportional to length, and it depends on area, and resistance is indirectly proportional to area or inversely proportional to area. It depends on nature of the material and it depends on temperature. ಇದಿಷ್ಟು ಫ್ಯಾಕ್ಟರ್ಸ್ ನೀವು 4 ಫ್ಯಾಕ್ಟರ್ಸ್ನ ನೆನ್ಪಿಟ್ಕೊಂಡು ಬರಿಬೋದು. ಆ್ಯಂಡ್ ನೋಡಿ, ಫಾರ್ಮುಲಾ ನೋಡೋದಾದರೆ ಈಸಿ. ಇದಿಷ್ಟು ಫ್ಯಾಕ್ಟರ್ಸಿಂದನೇ ನಾವು ಫಾರ್ಮುಲಾ ಬರಿಬೋದು, ಅಥವಾ ಫಾರ್ಮುಲಾಯಿಂದನೇ ನಾವು ಫ್ಯಾಕ್ಟರ್ಸ್ ಹೇಳ್ಬೋದು. ರೆಸಿಸ್ಟೆನ್ಸ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಲೆಂತ್ ಆ್ಯಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಏರಿಯಾ ಅಲ್ವಾ. ಅದನ್ನು ನಾವು R ಪ್ರಪೋರ್ಷನಾಲಿಟಿ ಕಾನ್ಸ್ಟೆಂಟ್ನ ನಾವು ರೆಸಿಸ್ಟಿವಿಟಿ ಅಂತ ಹಾಕ್ಕೊಂಡು L/A ಅಂತ ಬರ್ಕೋಬೋದು. ಸೊ R ರೆಸಿಸ್ಟಿವಿಟಿ L/A. ಆ್ಯಂಡ್ ಯೂನಿಟ್ ಆಫ್ ರೆಸಿಸ್ಟೆನ್ಸ್ ತುಂಬ ಇಂಪಾರ್ಟೆಂಟ್. SI ಯೂನಿಟ್ಸ್ ಯಾವಾಗಲೂ ನೆನ್ಪಿಟ್ಕೋಬೇಕು. ಯೂನಿಟ್ ಆಫ್ ರೆಸಿಸ್ಟೆಂಟ್ ಈಸ್ ಓಮ್. ಯೂನಿಟ್ ಆಫ್ SI ಯೂನಿಟ್ ಆಫ್ ರೆಸಿಸ್ಟೆಂಟ್ ಈಸ್ ಓಮ್, ವೆರಾಸ್ ರೆಸಿಸ್ಟಿವಿಟಿದು ಯೂನಿಟ್ ಬಂದು ಓಮ್ ಮೀಟರ್. ಓಕೆ, ರೆಸಿಸ್ಟಿವಿಟಿದು ಯೂನಿಟ್ ಬಂದು ಓಮ್ ಮೀಟರ್, ರೆಸಿಸ್ಟೆನ್ಸು ಯೂನಿಟ್ ಬಂದು ಓಮ್. ಓಕೆ, ದಿಸ್ ಈಸ್ ವೆರಿ ಮಚ್ ಇಂಪಾರ್ಟೆಂಟ್. SI ಯೂನಿಟ್ಸ್ ತುಂಬ ನೆನ್ಪಿಟ್ಕೋಬೇಕು. ಆ್ಯಂಡ್ ರೆಸಿಸ್ಟಿವಿಟಿ ಡೆಫಿನೇಷನ್ ನಿಮಗೆ ಬೇಕಂತ ಅಂದರೆ ರೆಸಿಸ್ಟಿವಿಟಿ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ವೇರ್ ಏರಿಯಾ ಈಸ್ 1 meter square and length is 1 meter. ಈ ರೆಸಿಸ್ಟಿವಿಟಿ ಈಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ವೇರ್ ಏರಿಯಾ ಈಸ್ = 1 meter square and length is = 1 meter. ಇದನ್ನು ನಾವು ರೆಸಿಸ್ಟಿವಿಟಿ ಅಂತ ಹೇಳ್ತೀವಿ. ಸೊ ರೆಸಿಸ್ಟೆನ್ಸ್ದು ಫ್ಯಾಕ್ಟರ್ಸ್ ಕೇಳ್ತಾರೆ. ಫ್ಯಾಕ್ಟರ್ಸ್ ಏನು? ಲೆಂತು, ಏರಿಯಾ, ನೇಚರು, ಟೆಂಪರೇಚರ್, ಇದೆಲ್ಲ ನೆನ್ಪಿಟ್ಕೋಬೇಕು. ಅಥವಾ ನೀವು ಫಾರ್ಮುಲಾ ಓದ್ಕೋತೀನಿ ಅಂತಂದರೆ ಫಾರ್ಮುಲಾಯಿಂದ ಕೂಡ ನೀವು ಫ್ಯಾಕ್ಟರ್ಸ್ನ ಮೆನ್ಷನ್ ಮಾಡ್ಬೋದು. ಆ್ಯಂಡ್ ರೆಸಿಸ್ಟಿವಿಟಿ ಕಾನ್ಸ್ಟೆಂಟ್ ಆಗುತ್ತೆ. ರೆಸಿಸ್ಟಿವಿಟಿದು ಡೆಫಿನೇಷನ್ ಕೇಳಿದ್ರೆ ರೆಸಿಸ್ಟಿವಿಟಿ ಇಸ್ ನಥಿಂಗ್ ಬಟ್ ರೆಸಿಸ್ಟೆನ್ಸ್ ವೆನ್ ಏರಿಯಾ ಈಸ್ = 1 meter square ಆ್ಯಂಡ್ ಲೆಂತ್ ಈಸ್ = 1 meter ಅಂತ ಬರಿಬೋದು. ಆ್ಯಂಡ್ ಯಾವಾಗ ಹೈಯರ್ ದ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್, ಅದನ್ನು ನಾವು ಪೂರ್ ಕಂಡಕ್ಟರ್ ಅಂತ ಹೇಳ್ಬೋದು. ಲೋಯರ್ ದ ರೆಸಿಸ್ಟಿವಿಟಿ ಆಫ್ ದಿ ಮೆಟೀರಿಯಲ್, ಅದನ್ನು ನಾವು ಗುಡ್ ಕಂಡಕ್ಟರ್ ಅಂತ ಹೇಳ್ಬೋದು. ನೋಡಿ, ಹೈಯರ್ ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ವಿ ಕ್ಯಾನ್ ಸೇ ದಟ್ ಈಸ್ ಪೂರ್ ಕಂಡಕ್ಟರ್, ಆ್ಯಂಡ್ ಲೋಯರ್ ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ವಿ ಕ್ಯಾನ್ ಸೇ ದಟ್ ಈಸ್ ಗುಡ್ ಕಂಡಕ್ಟರ್. ಓಕೆ, ಇದನ್ನು ನೀವು ನೆನ್ಪಿಟ್ಕೋಬೇಕು. ಸೊ ರೆಸಿಸ್ಟಿವಿಟಿ ಪ್ರಾಬ್ಲಮ್ಸ್ ಕೂಡ ಕೇಳ್ತಾ ಇರ್ತಾರೆ. ಆ್ಯಂಡ್ ನೆಕ್ಸ್ಟ್ ಒನ್ ನೋಡೋದಾದರೆ ನಾವು ಟಂಗ್ಸ್ಟನ್, ಇದೆಲ್ಲ ಅಪ್ಲಿಕೇಬಲ್ ಕ್ವಶನಲ್ಲಿ ಕೇಳ್ತಾರೆ. ಟಂಗ್ಸ್ಟನ್ ಈಸ್ ಯೂಸ್ಡ್ ಇನ್ ಬಲ್ಬ್. ಯಾಕೆ ಅಂತ ಕೇಳ್ತಾರೆ. ಬಿಕಾಸ್ ಬಲ್ಬ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ಟಂಗ್ಸ್ಟನ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್. ದಟ್ ಮೆಲ್ಟಿಂಗ್ ಪಾಯಿಂಟ್ ಈಸ್ ಅರೌಂಡ್ 3380 ಡಿಗ್ರಿ ಸೆಂಟಿಗ್ರೇಡ್. ಬಿಕಾಸ್ ಇಟ್ ಹ್ಯಾಸ್ ಹೈ ಮೆಲ್ಟಿಂಗ್ ಪಾಯಿಂಟ್ ಇರೋದ್ರಿಂದ ನಾವು ಬಲ್ಬಲ್ಲಿ ಯೂಸ್ ಮಾಡ್ತೀವಿ. ಆ್ಯಂಡ್ ಅಲಾಯ್ಸ್ ಕೇಳ್ತಾ ಇದ್ದಾರೆ.
ಸೊ ಅಲಾಯ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅಲಾಯ್ಸ್ ಈಟಿಂಗ್ ಕಾಯಿಲ್ಸಲ್ಲಿ ಅಲಾಯ್ಸ್ ಯಾಕೆ ಯೂಸ್ ಮಾಡ್ತಾರೆ ಅಂತ, ದೇ ಹ್ಯಾವ್ ಐ ರೆಸಿಸ್ಟಿವಿಟಿ. ಸೊ ಈ ಅಲಾಯ್ಸ್ಗೆ ಐ ರೆಸಿಸ್ಟಿವಿಟಿ ಇರುತ್ತೆ, ಅದು ಎಷ್ಟು ಹೀಟ್ ಆದ್ರೂ ಬರ್ನ್ ಆಗಲ್ಲ. ಸೊ ದೇ ಹ್ಯಾವ್ ಐ ರೆಸಿಸ್ಟಿವಿಟಿ. ನೆಕ್ಸ್ಟು ಪ್ಯಾರಲಲ್ ಎಸ್ ಐ ಯೂನಿಟ್ಸ್ ತುಂಬ ಇಂಪಾರ್ಟೆಂಟ್. ಎಲ್ಲಾದ್ರದ್ದು ಎಸ್ ಐ ಯೂನಿಟ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಸೊ ರೆಸಿಸ್ಟೆನ್ಸ್ ಆಗಿರ್ಬೋದು, ರೆಸಿಸ್ಟಿವಿಟಿ ಆಗಿರ್ಬೋದು, ಎಲೆಕ್ಟ್ರಿಕ್ ಕರೆಂಟ್ ಆಗಿರ್ಬೋದು, ಆಂಪೈರ್ ಆಗಿರ್ಬೋದು, ಪವರ್ ಆಗಿರ್ಬೋದು, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಆಗಿರ್ಬೋದು, ಇದೆಲ್ಲದ್ರದ್ದು ವಾಟ್ ಎಸ್ ಐ ಯೂನಿಟ್ಸ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೀವು ಒಂದು ಕಾಲಮ್ ಮಾಡ್ಕೊಂಡು ರೆಫರ್ ಮಾಡ್ಕೊಂಬಿಡಿ. ಆ್ಯಂಡ್ ಪೇಜ್ ನಂಬರ್ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ಪೇಜ್ ನಂಬರ್ 97 ಇದೆಯಲ್ವಾ, ಅಲ್ಲಿ ಕಾಂಪೊನೆಂಟ್ಸು ಮತ್ತು ಅದ್ರ ಸಿಂಬಲ್ಸ್ ಇದೆಯಲ್ವಾ ಒಂದು ಟೇಬಲ್ಲು, ಅದು ತುಂಬ ಇಂಪಾರ್ಟೆಂಟ್. ನೀವು ಅದನ್ನು ರೆಫರ್ ಮಾಡ್ಕೊಳ್ಳಿ. ನಾನಿಲ್ಲಿ ಬರೀತಾ ಇದ್ದೀನಿ ನಿಮಗೆ ಮರ್ತೋಗ್ಬಾರ್ದು ಅಂತ. ಪೇಜ್ ನಂಬರ್ 97 ಆ್ಯಂಡ್ ಎಸ್ ಐ ಯೂನಿಟ್ಸ್. ಸೊ ಈ ಅಪ್ಲಿಕೇಬಲ್ ಕ್ವಶನ್ಸ್ ಕೇಳ್ತಾ ಇರ್ತಾರೆ, ಅದು ಇಂಪಾರ್ಟೆಂಟ್. ದೆನ್ ಆಮೇಲೆ ನೋಡೋದಾದರೆ ಮೀಟರ್ ಡೆಫಿನಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ವೋಲ್ಟ್ ಮೀಟರ್, ಆ್ಯಮ್ ಮೀಟರ್, ಗ್ಯಾಲ್ವೆನೋಮೀಟರ್, ಎಲೆಕ್ಟ್ರಿಕ್ ಮೋಟಾರ್, ಜನರೇಟರ್, ರಿಯೋಸ್ಟ್ಯಾಟ್, ಇದೆಲ್ಲದ್ರದ್ದು ಡೆಫಿನಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಈ ಪರ್ಟಿಕ್ಯುಲರ್ ಲೆಸನ್ ಅಂತಲ್ಲ, ಫಿಸಿಕ್ಸಲ್ಲಿ ಆಲ್ ದೀಸ್ ಡೆಫಿನಿಷನ್ಸ್ ಆರ್ ವೆರಿ ಮಚ್ ಇಂಪಾರ್ಟೆಂಟ್. ಸೊ ನಾನು ಹೇಳೋದಾದರೆ ವೋಲ್ಟ್ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ವೋಲ್ಟೇಜ್ ನೋಡಿ, ವೋಲ್ಟ್ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ವೋಲ್ಟೇಜ್ನ ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತಾರೆ. ವೋಲ್ಟ್ ಮೀಟರ್ ಈಸ್ ಯೂಸ್ಡ್ ಟು ಮೆಷರ್ ದ ವೋಲ್ಟೇಜ್. ಓಕೆ, ನೆಕ್ಸ್ಟ್ ನೋಡೋದಾದರೆ ಆ್ಯಮ್ ಮೀಟರ್ ನೋಡೋದಾದರೆ ಇಟ್ ಹೆಲ್ಪ್ಸ್ ಟು ಮೆಷರ್ ದ ಕರೆಂಟ್. ಹೆಲ್ಪ್ಸ್ ಟು ಮೆಷರ್ ದ ಕರೆಂಟ್. ಸೊ ಅದೇ ರೀತಿ ನೀವು ಇನ್ನೂ ನೋಡಬೇಕು, ಇನ್ನೂ ಡೆಫಿನಿಷನ್ಸ್ ತಿಳ್ಕೊಬೇಕು ಅಂತಂದರೆ ಗ್ಯಾಲ್ವೆನೋಮೀಟರ್ ಇಂಪಾರ್ಟೆಂಟ್ ಆಗುತ್ತೆ. ಗ್ಯಾಲ್ವೆನೋಮೀಟರ್ ಏನಕ್ಕೆ ಇಂಪಾರ್ಟೆಂಟ್? ಸೊ ಗ್ಯಾಲ್ವೆನೋಮೀಟರ್ ಏನಕ್ಕೆ ಹೆಲ್ಪ್ ಆಗುತ್ತೆ? ಇಟ್ ಹೆಲ್ಪ್ಸ್ ಟು ಡಿಟೆಕ್ಟ್ ದ ಕರೆಂಟ್. ಇಟ್ ಹೆಲ್ಪ್ಸ್ ಟು ವಾಟ್ ಚಿಲ್ಡ್ರನ್? ಇಟ್ ಹೆಲ್ಪ್ಸ್ ಟು ಡಿಟೆಕ್ಟ್ ದ ಕರೆಂಟ್. ಸೊ ಇದೆಲ್ಲ ತುಂಬ ಇಂಪಾರ್ಟೆಂಟ್. ನಿಮ್ಗೆ ಗೊತ್ತಿದ್ರೇ ನೀವು ನೆಕ್ಸ್ಟ್ ಮುಂದಕ್ಕೆ ಓದೋಕ್ಕಾಗೋದು. ನೆಕ್ಸ್ಟ್ ಎಲೆಕ್ಟ್ರಿಕ್ ಮೋಟಾರ್ ಡೆಫಿನಿಷನ್ ನೋಡೋದಾದರೆ ಏನು? ಎಲೆಕ್ಟ್ರಿಕ್ ಮೋಟಾರ್ ಏನಕ್ಕೆ ಅಂತಂದರೆ ಇಟ್ ಕನ್ವರ್ಟ್ ಎಲೆಕ್ಟ್ರಿಕ್ ಕರೆಂಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಇಟ್ ಕನ್ವರ್ಟ್ ಎಲೆಕ್ಟ್ರಿಕ್ ಕರೆಂಟ್ ಇಂಟು ಮೆಕ್ಯಾನಿಕಲ್ ಎನರ್ಜಿಗೆ ಕನ್ವರ್ಟ್ ಮಾಡುತ್ತೆ. ಒಂದು ಪೆನ್ಸಿಲು, ಪೆನ್ನು ಅಥವಾ ಏನೋ ಬುಕ್ಕು ತೊಗೊಂಡು ನೀವು ನೋಟ್ ಡೌನ್ ಮಾಡಿಕೊಂಡು ರೀಡ್ ಮಾಡ್ಕೋಬೇಕು. ನೆಕ್ಸ್ಟು ರಿಯೋಸ್ಟ್ಯಾಟಿದ್ದು ಕೂಡ ಡೆಫಿನಿಷನ್ ಇಂಪಾರ್ಟೆಂಟ್ ಆಗುತ್ತೆ. ರಿಯೋಸ್ಟ್ಯಾಟ್ ಏನು ಮಾಡುತ್ತೆ? ರಿಯೋಸ್ಟ್ಯಾಟ್ ಇಟ್ ಕಂಟ್ರೋಲ್ ಕರೆಂಟ್. ಇಟ್ ಕಂಟ್ರೋಲ್ಸ್ ಕರೆಂಟ್ ಫ್ಲೋ ಆಗೋದನ್ನು ಕಂಟ್ರೋಲ್ ಮಾಡುತ್ತೆ. ಓಕೆ, ನೆಕ್ಸ್ಟು ಬಂದು ಜನರೇಟರ್ದು ಕೂಡ, ಎಲೆಕ್ಟ್ರಿಕ್ ಜನರೇಟರ್ದು ಕೂಡ ಡೆಫಿನಿಷನ್ ಇಂಪಾರ್ಟೆಂಟ್ ಆಗುತ್ತೆ. ಎಲೆಕ್ಟ್ರಿಕ್ ಮೋಟಾರ್ ಆದರೆ ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕ್ ಕರೆಂಟ್ ಟು ಮೆಕ್ಯಾನಿಕಲ್ ಎನರ್ಜಿ. ಎಲೆಕ್ಟ್ರಿಕ್ ಜನರೇಟರ್ ಆದರೆ ಇಟ್ ಕನ್ವರ್ಟ್ಸ್ ಮೆಕ್ಯಾನಿಕಲ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ. ಇಟ್ಸ್ ಕನ್ವರ್ಟ್ ಮೆಕ್ಯಾನಿಕಲ್ ಎನರ್ಜಿ ಇಂಟು electrical energy. Okay, all these definitions are important. ಆ್ಯಂಡ್ ಕೇಳ್ತಾರೆ ಯಾಕೆ ಸೀರೀಸ್ ಅರೇಂಜ್ಮೆಂಟ್ ಇರಲ್ಲ, ಪ್ಯಾರಲಲ್ ಅರೇಂಜ್ಮೆಂಟ್ ಇರುತ್ತೆ, ಅದು ಕೂಡ ಕೇಳ್ತಾರೆ. ಆ್ಯಮ್ ಮೀಟರ್ ಇಸ್ ಕನೆಕ್ಟೆಡ್ ಇನ್ ಸೀರೀಸ್. ಆ್ಯಮ್ ಮೀಟರ್ನ ಸೀರೀಸಲ್ಲಿ ಕನೆಕ್ಟ್ ಮಾಡ್ತಾರೆ ಯಾಕೆ ಅಂತ ಕೇಳ್ತಾರೆ. ಬಿಕಾಸ್ ಆ್ಯಮ್ ಮೀಟರ್ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಆ್ಯಮ್ ಮೀಟರ್ಗೆ ಲೋ ರೆಸಿಸ್ಟೆನ್ಸ್ ಇರುತ್ತೆ, ಅದಕ್ಕೆ ಅದನ್ನು ಸೀರೀಸಲ್ಲಿ ಅರೇಂಜ್ ಮಾಡಿರ್ತಾರೆ. ಓಕೆ, ಬಿಕಾಸ್ ಆ್ಯಮ್ ಮೀಟರ್ ಆ್ಯಸ್ ಲೋ ರೆಸಿಸ್ಟೆನ್ಸ್, ಅದಕ್ಕೆ ಅದನ್ನು ಸೀರೀಸಲ್ಲಿ ಅರೇಂಜ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಇಟ್ ಹ್ಯಾಸ್ ಲೋ ರೆಸಿಸ್ಟೆನ್ಸ್. ಓಕೆ, ನೆಕ್ಸ್ಟ್ ನೋಡೋದಾದರೆ ನಾವು ವೋಲ್ಟ್ ಮೀಟರ್ನ ಪ್ಯಾರಲಲ್ಲಿ ಕನೆಕ್ಟ್ ಮಾಡಿರ್ತಾರೆ. ಯಾಕೆ ಅಂತ ಕೂಡ ಕೇಳ್ಬೋದು. ವೋಲ್ಟ್ ಮೀಟರ್ನ ಹೆಂಗೆ ಕನೆಕ್ಟ್ ಮಾಡಿರ್ತಾರೆ? ಪ್ಯಾರಲಲ್ಲಾಗಿ ಕನೆಕ್ಟ್ ಮಾಡಿರ್ತಾರೆ. ಬಿಕಾಸ್ ಯಾಕೆ ಅಂತಂದರೆ ಬಿಕಾಸ್ ಇಟ್ ಹ್ಯಾಸ್ ಹೈ ರೆಸಿಸ್ಟೆನ್ಸ್. ಓಕೆ, ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ, ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ನೀವು ನೋಡೋದಾದರೆ ಎಲೆಕ್ಟ್ರಿಕ್ ಪವರ್ ಕೇಳ್ತಿದ್ದಾರೆ. ರೇಟ್ ಆಫ್ ಕನ್ಸಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕ್ ಪವರ್ ಅಂತ ಹೇಳ್ತೀವಿ. ಸೊ ರೇಟ್ ಆಫ್ ಕನ್ಸಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸಿ ಅಲ್ವಾ? ರೇಟ್ ಆಫ್ ಕನ್ಸಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ರೇಟ್ ಆಫ್ ಕನ್ಸಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿನ ನಾವು ಪವರ್ ಅಂತ ಹೇಳ್ತೀವಿ. ಸೊ ಪವರ್ ಈಸ್ ಈಕ್ವಲ್ ಟು ಎಲೆಕ್ಟ್ರಿಕಲ್ ಎನರ್ಜಿ
divided by time. Power is equal to electrical energy divided by time. ಸೊ ಯೂನಿಟ್ ಆಫ್ ಪವರ್ ಈಸ್ SI ಯೂನಿಟ್. ನಾನು ಹೇಳಿದೆ SI ಯೂನಿಟ್ ತುಂಬ ಇಂಪಾರ್ಟೆಂಟ್, ಮರ್ತೋಗಬಾರ್ದು. ಆ್ಯಂಡ್ ಪ್ರಾಬ್ಲಮ್ಸ್ ಮಾಡಬೇಕಾದ್ರೂ ಕೂಡ SI ಯೂನಿಟ್ ಹಾಕಲೇಬೇಕು. ಯೂನಿಟ್ ಆಫ್ ಪವರ್ ಈಸ್ ವ್ಯಾಟ್. ಸೊ ಅದನ್ನು 3 ಫಾರ್ಮ್ಸಲ್ಲಿ ನಾವು ಬರಿತೀವಿ. ಪವರ್ ಈಸ್ ಈಕ್ವಲ್ ಟು VI ಅಂತ ಬರಿತೀವಿ, ಪವರ್ ಈಸ್ ಈಕ್ವಲ್ ಟು I ಸ್ಕ್ವಯರ್ R ಅಂತ ಬರಿತೀವಿ, ಪವರ್ ಈಸ್ ಈಕ್ವಲ್ ಟು V ಸ್ಕ್ವಯರ್ ಬೈ R, ಈ ರೀತಿ ನಾವು ಬರಿತೀವಿ. ಸೊ ನೆಕ್ಸ್ಟು 1 ವ್ಯಾಟ್ ಅಂತ ಕೇಳ್ತಾರೆ. 1 ವ್ಯಾಟ್ ಅಂತಂದರೆ ಏನು ಅಂತ, ವೆನ್ 1 ಆಂಪೈರ್ ಕರೆಂಟ್ ಫ್ಲೋಸ್ ಇನ್ ಎ ಕಂಡಕ್ಟರ್ ಅಟ್ 1 ವೋಲ್ಟ್ ವೋಲ್ಟೇಜ್ ದೆನ್ ಇಟ್ ಈಸ್ ಸೆಡ್ ಟು ಬಿ 1 ವ್ಯಾಟ್. ಸೊ 1 ವ್ಯಾಟ್ ಅಂತಂದರೆ ಏನು ಅಂತ ಕೇಳ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ವೆನ್ 1 ಆಂಪೇರ್ ಆಫ್ ಕರೆಂಟ್ ಫ್ಲೋಸ್ ಇನ್ ಎ ಕಂಡಕ್ಟರ್ ಅಟ್ 1 ವೋಲ್ಟ್ ವೋಲ್ಟೇಜ್ ದೆನ್ ಇಟ್ ಈಸ್ ಸೆಡ್ ಟು ಬಿ 1 ವ್ಯಾಟ್. ಅಂಡರ್ಸ್ಟ್ಯಾಂಡ್? ಸೊ 1 ವ್ಯಾಟ್ ಅಂತ ಅಂದರೆ ನೀವು ಈ ಡೆಫಿನಿಷನ್ನ ಬರಿಬೇಕಾಗುತ್ತೆ. ಆ್ಯಂಡ್ 3 ಫಾರ್ಮ್ಸ್ ಆಫ್ ಪವರ್ ಹೆಂಗೆ ನೀವು ಬರಿತೀರಾ, ಫಾರ್ಮುಲಾಗೆ ಹೆಂಗೆ ಅಪ್ಲೈ ಮಾಡ್ಕೋತೀರಾ, ಪ್ರಾಬ್ಲಮ್ಸ್ಗೆ ಹೆಂಗೆ ಅಪ್ಲೈ ಮಾಡ್ಕೋತೀರಾ, ಈ ಫಾರ್ಮುಲಾನ ಇಂಪಾರ್ಟೆಂಟ್. ಸೊ ಅಲ್ಲಿ ವೋಲ್ಟೇಜ್ ಕೊಟ್ಟಿರ್ತಾರೆ, ಕರೆಂಟ್ ಕೊಟ್ಟಿರ್ತಾರೆ, ಯಾವ್ದು ಇರಲ್ಲ ನೋಡಿಕೊಂಡು ಯಾವುದನ್ನು ಫೈಂಡ್ ಔಟ್ ಮಾಡಬೇಕು, ಆವಾಗ ಈ ಫಾರ್ಮುಲಾಸ್ನ ನೀವು ಯೂಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಒನ್ನು ಜೌಲ್ಸ್ ಲಾ ಆಫ್ ಈಟಿಂಗ್ ಇಂಪಾರ್ಟೆಂಟ್. ಜೌಲ್ಸ್ ಲಾ ಆಫ್ ಈಟಿಂಗ್ ಏನು ಹೇಳುತ್ತೆ, ಅದೊಂದು ಫಾರ್ಮುಲಾ ನೆನ್ಪಿಟ್ಕೊಂಬಿಟ್ರೆ ಜೌಲ್ಸ್ ಲಾ ಆಫ್ ಈಟಿಂಗಿಗೆ ನೀವು ಫುಲ್ ಆನ್ಸರ್ನ ಬರಿಬೋದು. ಜೌಲ್ಸ್ ಲಾ ಆಫ್ ಈಟಿಂಗ್ದು ಫಾರ್ಮುಲಾ ನೆನ್ಪಿಟ್ಕೊಂಬಿಟ್ರೆ. ಸೊ ನೋಡಿ, H is equal to I square RT. I square RT. H is equal to I square RT. Heat produced is directly proportional to the square of the current. ಆಯಿತಾ? ನೆಕ್ಸ್ಟ್, heat produced is directly proportional to the resistance. Heat produced is directly proportional to the ಟೈಮ್. ಇದಿಷ್ಟು ಲಾ ಆಫ್ ಜೌಲ್ಸ್ ಲಾ ಆಫ್ ಈಟಿಂಗ್. ಓಕೆ, ಅಥವಾ ಇನ್ನೊಂದು ಅನದರ್ ಫಾರ್ಮಲ್ಲಿ ನಾವು ಬರಿತೀವಿ ಅಂತಂದರೆ H is equal to VIT. ನೀವು ಫಾರ್ಮುಲಾ ಪ್ರಾಬ್ಲಮ್ಸ್ಗೆ ಅಪ್ಲೈ ಮಾಡ್ಕೋಬೋದು. ಓಕೆ, ದಿಸ್ ಈಸ್ ಅಬೌಟ್ ಜೌಲ್ಸ್ ಲಾ ಆಫ್ ಈಟಿಂಗ್. ಇನ್ನೂ ಏನಾದರೂ ಡೌಟ್ಸ್ ಇದೆಯಾ? ನೆಕ್ಸ್ಟ್ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಕೇಳ್ಬೋದು ಮಕ್ಕಳೇ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಅಂದರೆ ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್ ಅಲ್ವಾ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ ಏನು? ಸೊ ಐ ವಿಲ್ ರೈಟ್ ಇಯರ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತಂದರೆ ಏನು? ದಟ್ ಈಸ್ ನಥಿಂಗ್ ಬಟ್ ವಾಟ್ ಚಿಲ್ಡ್ರನ್? ದಟ್ ಈಸ್ ನಥಿಂಗ್ ಬಟ್ ವೋಲ್ಟೇಜ್. ಸೊ ಅದನ್ನು ವಿ ಅಂತ ಹೇಳ್ತೀವಿ. ಸೊ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್. ವರ್ಕ್ ಡನ್ನ ನಾವು ಜೌಲ್ಸಲ್ಲಿ ತೊಗೋತೀವಿ, ಟೈಮ್ ಟೇಕನ್ನ ನಾವು ಸೆಕೆಂಡ್ಸಲ್ಲಿ ತೊಗೋತೀವಿ. ಸೊ 1 ವೋಲ್ಟ್ ಈಸ್ ಈಕ್ವಲ್ ಟು 1 ಜೌಲ್ ಆಫ್ ವರ್ಕ್ ಡನ್ ಟು ಮೂವ್ ಚಾರ್ಜ್ ಇನ್ 1 ಸೆಕೆಂಡ್ ಅಂತಲೂ ಹೇಳ್ಬೋದು. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಟೈಮ್ ಟೇಕನ್. ಸೊ ಇದು ಕೂಡ ನೆನ್ಪಿಟ್ಕೋಬೇಕು. ನೆಕ್ಸ್ಟ್ ಇನ್ನೇನು ಬಿಟ್ಟಿದ್ದೀರಾ? ಸೊ ಓಮ್ಸ್ ಲಾ, ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಓಮ್ಸ್ ಲಾ, ರೆಸಿಸ್ಟಿವಿಟಿ, ರೆಸಿಸ್ಟೆನ್ಸ್, ದೆನ್ ಟಂಗ್ಸ್ಟನ್ ಯಾಕೆ ಯೂಸ್ ಮಾಡ್ತಾರೆ, ಅಲಾಯ್ಸು, ಪ್ಯಾರಲಲ್ ಇಸ್ ಬೆಟರ್ ದ್ಯಾನ್ ಸೀರೀಸ್. ಪ್ಯಾರಲಲ್ ಕನೆಕ್ಷನ್ ಬೆಟರ್ ದ್ಯಾನ್ ಸೀರೀಸ್ ಕನೆಕ್ಷನ್ ಅಂತ ಹೇಳ್ತಾರೆ. ಯಾಕಂತಂದರೆ ಇಟ್ ಈಸ್ ಕರೆಂಟ್ ಡಿವೈಸಸ್. ಸೊ ಪ್ಯಾರಲಲ್ ಆದರೆ ನಾವು ಬ್ಯಾಲೆನ್ಸ್ ಮಾಡ್ಬೋದು, ಆದರೆ ಸೀರೀಸಲ್ಲಿ ಒಂದೇನಾದರೂ ಮಿಸ್ಟೇಕ್ ಆದರೆ ಸೊ ಅದು ನೆಕ್ಸ್ಟ್ದು ಕೂಡ ಡ್ಯಾಮೇಜ್ ಆಗೋ ಪಾಸಿಬಿಲಿಟಿ ಇರುತ್ತೆ. ಅದಕ್ಕೆ ಪ್ಯಾರಲಲ್ ಇಸ್ ಬೆಟರ್. ಆ್ಯಂಡ್ ಅಲ್ಯೂಮಿನಿಯಮ್ ಆ್ಯಂಡ್ ಸಿಲ್ವರ್ ಯೂಸ್ಡ್ ಇನ್ ಎಲೆಕ್ಟ್ರಿಕ್ ವೈರ್ಸ್. ಅಲ್ಯೂಮಿನಿಯಮ್ ಮತ್ತು ಸಿಲ್ವರು ಎಲೆಕ್ಟ್ರಿಕ್ ವೈರ್ಸಲ್ಲಿ ಯೂಸ್ ಮಾಡ್ತಾರೆ. ಯಾಕೆ ಅಂತ ಕೇಳ್ಬೋದು. ದೇ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ಎಲೆಕ್ಟ್ರಿಕ್ ಬಲ್ಪ್ ಒಳಗಡೆ ನೀವೇನು ಟಂಗ್ಸ್ಟನ್ ಫಿಲಮೆಂಟ್ ನೋಡ್ತೀರಾ, ಅದ್ರ ಜೊತೆಗೆ ಇನ್ನರ್ಟ್ ಗ್ಯಾಸಸ್ ಲೈಕ್ ಆರ್ಗನ್ ಮತ್ತು ನೈಟ್ರೋಜನ್ ಎಲ್ಲನೂ ಆ್ಯಡ್ ಮಾಡಿರ್ತಾರೆ. ಯಾಕಂತಂದರೆ ಇಟ್ ವಿಲ್ ನಾಟ್ ಆಕ್ಸಿಡೈಸ್ ಆಗಲ್ಲ, ಆಕ್ಸಿಡೇಷನ್ ರಿಯಾಕ್ಷನ್ ಆಗಲ್ಲ, ಬಲ್ಬ್ನ ಸೇಫಾಗಿಟ್ಟಿರುತ್ತೆ. ಆ್ಯಂಡ್ ಫ್ಯೂಸಲ್ಲಿ ಅಲಾಯ್ಸ್ನ ಹೀಟ್ ಮಾಡ್ತಾರೆ. ಯಾಕೆ ಅಂತಂದರೆ ಅದು ಮೆಲ್ಟ್ಸ್ ಆಗಿ ಅಲ್ಲಿ ಬ್ರೋಕ್ ಆದಾಗ ಸೊ ಕರೆಂಟ್ ಎಲ್ಲ ಕಡೆ ಪಾಸಾಗಿ ಸರ್ಕ್ಯೂಟ್ ಆಗೋದು ತಪ್ಪುತ್ತೆ. ಆ್ಯಂಡ್ ಓಮ್ಸ್ ಲಾ ಇಂದ ನಾವು VI ಗ್ರಾಫ್ನ ಹಾಕ್ಬೋದು. VI ಗ್ರಾಫ್ ಆ್ಯಂಡ್ ಸ್ಲೋಪ್ ಕೊಡುತ್ತೆ. ಆ ಸ್ಲೋಪಲ್ಲಿ ಸ್ಟ್ರೈಟ್ ಲೈನ್ ಬರುತ್ತೆ. ಆ ಸ್ಟ್ರೈಟ್ ಲೈನಲ್ಲಿ ಸ್ಲೋಪ್ ತಗೊಂಡಾಗ ನಾವು ರೆಸಿಸ್ಟೆನ್ಸ್ನ ಫೈಂಡ್ ಔಟ್ ಮಾಡ್ಬೋದು. ನೆಕ್ಸ್ಟ್ ನೋಡೋದಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸು, ಓಮ್ಸ್ ಲಾ, ಪವರು, ಜೌಲ್ಸ್ ಹೀಟಿಂಗು, ಹ್ಯಾಮ್ ಮೀಟರ್, ವೋಲ್ಟ್ ಮೀಟರ್, ಗ್ಯಾಲ್ವೆನೋಮೀಟರ್, ಎಲೆಕ್ಟ್ರಿಕ್ ಕರೆಂಟ್,
ಇದೆಲ್ಲನೂ ಇಂಪಾರ್ಟೆಂಟ್ ಆಗುತ್ತೆ. ನೆಕ್ಸ್ಟ್ ಎಲೆಕ್ಟ್ರಿಕ್ ಕರೆಂಟ್ ಅಂದರೆ ಏನು ಅಂತ ಕೇಳ್ತಾರೆ. ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್ ಅಷ್ಟೇ ಎಲೆಕ್ಟ್ರಿಕ್ ಕರೆಂಟ್ ಅಂತಂದರೆ. ಸೊ ಐ ವಿಲ್ ರೈಟ್ ಹಿಯರ್, ಚಿಕ್ಕದಾಗಿ ಬರಿತೀನಿ, ನಾನೇನು ಬ್ರೀಫಾಗಿ ಬರೀತೀನಿ ಅಷ್ಟೇ, ತುಂಬ ಕಾಂಪ್ರಿಹೆನ್ಸಿವ್ ಆಗಿ ಎಕ್ಸ್ಪ್ಲೇನ್ ಮಾಡ್ತಾಯಿಲ್ಲ. ಸೊ ಎಲೆಕ್ಟ್ರಿಕ್ ಕರೆಂಟ್ ಅಂತ ಅಂದರೆ ಏನು, ರೇಟ್ ಆಫ್ ಫ್ಲೋ ಆಫ್ ಎಲೆಕ್ಟ್ರಾನ್ಸ್. ಎಲೆಕ್ಟ್ರಿಕ್ ಕರೆಂಟ್ I is equal to Q/T ಅಂತ ಹೇಳ್ಬೋದು, ಆರ್ I is equal to NQ/T, where N is equal to number of electrons, Q is equal to charge of electrons. ಈ ಚಾರ್ಜ್ ಕಾನ್ಸ್ಟೆಂಟ್ ಇರುತ್ತೆ, ದಟ್ ಈಸ್ 1.6 × 10⁻⁻19. ಓಕೆ, ನೆಕ್ಸ್ಟು ಟಿ ಅಂತ ತೊಗೊಳ್ಳೋದಾದರೆ ಟೈಮ್ ಇನ್ ಸೆಕೆಂಡ್ಸ್. ಯೂನಿಟ್ ಆಫ್ ಕರೆಂಟ್ ಈಸ್ ಯೂನಿಟ್ ಆಫ್ ಕರೆಂಟ್ ಈಸ್ ವಾಟ್ ಚಿಲ್ಡ್ರನ್, ಆಂಪೇರ್. ಓಕೆ, ಸೊ ಡಿಫೈನ್ 1 ಆಂಪೇರ್ ಅಂತಲೂ ಕೇಳ್ತಾರೆ. 1 ವ್ಯಾಟ್ ಇಲ್ಲಿ ಹೆಂಗೆ ಹೇಳಿದೆ ಅದೇ ಥರ 1 ಆಂಪೇರ್ ಕೂಡ ಕೇಳ್ತಾರೆ. ಸೊ ನೆಕ್ಸ್ಟ್ ನಾವು ನೋಡೋದಾದರೆ ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ತುಂಬ ಇಂಪಾರ್ಟೆಂಟ್. ಸೊ ನೋಡಿ, ಪ್ರಾಪರ್ಟೀಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸಿಂದ ಅಪ್ಲಿಕೇಬಲ್ ಕ್ವಶನ್ ಅಥವಾ ಡಯಾಗ್ರಾಮ್ಯಾಟಿಕ್ ಕ್ವಶನ್ಸ್ ಎಲ್ಲ ಕೇಳ್ತಾ ಇರ್ತಾರೆ. ಸೊ ಪ್ರಾಪರ್ಟೀಸ್ ಏನು ಅಂತ ನೋಡೋದಾದರೆ, ದೇ ಆರ್ ಒರಿಜಿನೇಟೆಡ್ ಫ್ರಮ್ ನಾರ್ತ್ ಪೋಲ್ ಆಫ್ ದಿ ಮ್ಯಾಗ್ನೆಟ್ ಆ್ಯಂಡ್ ಎಂಡ್ಸ್ ಅಟ್ ಇಟ್ಸ್ ಸೌತ್ ಪೋಲ್. ನಾರ್ತ್ ಪೋಲಲ್ಲಿ ಒರಿಜಿನೇಟ್ ಆಗಿಬಿಟ್ಟು ಆ್ಯಂಡ್ ಸೌತ್ ಪೋಲಲ್ಲಿ ಒರಿಜಿನೇಟ್ ಆಗಿಬಿಟ್ಟು ಸೌತ್ ಪೋಲಲ್ಲಿ ಎಂಡ್ ಆಗುತ್ತೆ. ಸೊ ದೀಸ್ ಲೈನ್ಸ್ ಆರ್ ಕ್ಲೋಸ್ಡ್ ಆ್ಯಂಡ್ ಕಂಟಿನ್ಯೂಯಸ್. ಈ ಲೈನ್ಸ್ ಎಲ್ಲ ಕ್ಲೋಸ್ಡ್ ಮತ್ತು ಕಂಟಿನ್ಯೂಯಸ್ ಆಗಿರುತ್ತೆ, ಎಲ್ಲೂ ಮಧ್ಯೆ ಬ್ರೇಕ್ ಡೌನ್ ಆಗಿರಲ್ಲ. ದೇ ಆರ್ ಕ್ರೌಡೆಡ್ ನಿಯರ್ ದಿ ಪೋಲ್ಸ್ ಹತ್ರ ನೋಡೋದಾದರೆ ಅವೆಲ್ಲ ಕ್ರೌಡ್ ಆಗಿರ್ತವೆ, ಅಂದರೆ ಒಂದೇ ಸಲ ಎಮರ್ಜ್ ಆಗ್ತಾ ಇರುತ್ತಲ್ವ, ಅದಕ್ಕೆ ಅದು ಕ್ರೌಡೆಡ್ ನಿಯರ್ ದ ಪೋಲ್ಸ್. ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ಸ್ಟ್ರಾಂಗ್ ಆ್ಯಂಡ್ ಸಪ್ರೇಟ್ ಫ್ರಮ್ ದಿ ಪೋಲ್ಸ್ ವೇರ್ ದ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್ ವೀಕ್. ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ವಿತ್ ಈಚ್ ಅದರ್. ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ನೆವರ್ ಇಂಟರ್ಸೆಕ್ಟ್ ಈಚ್ ಅದರ್. ಆ ಥರ ಏನಾದರೂ ಆದರೆ they would mean that there are 2 directions of magnetic field at the point of intersection, which is impossible. ಹಂಗೇನಾದರೂ ಆದರೆ ಅಲ್ಲಿ 2 ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಪಾಯಿಂಟ್ ಆಫ್ ಇಂಟರ್ಸೆಕ್ಷನಲ್ಲಿ, ಅದು ಇಂಪಾಸಿಬಲ್. ಓಕೆ, ನೆಕ್ಸ್ಟ್ ಒಂದು ನೋಡೋದಾದರೆ ನೇಮ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ದು ಕೇಳ್ತಾರೆ. ಸೊ ಪ್ರಿನ್ಸಿಪಲ್ ಆಫ್ ಯಾವ ಪ್ರಿನ್ಸಿಪಲ್ ಮೇಲೆ ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ ಆಗುತ್ತೆ ಅಂತ. ದ ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಕರೆಂಟ್. ಸೊ ಮ್ಯಾಗ್ನೆಟಿಕ್ ಎಫೆಕ್ಟ್ಸ್ ಆಫ್ ಕರೆಂಟ್ ಅದು ಬರೆದ್ರೆ ಆಯಿತು. ನೆಕ್ಸ್ಟ್ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಆ ಫ್ಯಾರಡೇಸ್ ಎಕ್ಸ್ಪೆರಿಮೆಂಟಿಂದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ ಡೆಫಿನೇಷನ್ ಕೇಳ್ತಾರೆ. ಸೊ ನಿಮ್ಗೆ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ ವಿತ್ ಡಯಾಗ್ರಾಮ್. ಸೊ ರೆಫರ್ ಮಾಡ್ಕೊಳ್ಳಿ. ಸೊ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ರಾಯ್ತು. ಓಕೆ, ದಿಸ್ ಇಸ್ ಡಯಾಗ್ರಾಮ್. ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ನಾವು ಜನರೇಟರ್ ಆ್ಯಂಡ್ ಎಲೆಕ್ಟ್ರಿಕ್ ಮೋಟಾರ್ದು ಡಯಾಗ್ರಾಮ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ಏನು ಲೇಬ್ಲಿಂಗ್ ಅಷ್ಟಿರಲ್ಲ. ಸೊ ಡಯಾಗ್ರಾಮ್ ರೆಫರ್ ಮಾಡ್ಕೊಳ್ಳಿ, ಜನರೇಟರ್ ಮತ್ತು ಎಲೆಕ್ಟ್ರಿಕ್ ಮೋಟಾರ್ ಡಯಾಗ್ರಾಮು. ನೆಕ್ಸ್ಟ್ ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಮತ್ತು ಲೆಫ್ಟ್ ಹ್ಯಾಂಡ್ ರೂಲ್ ಕೇಳ್ತಾ ಇರ್ತಾರೆ ಯಾವಾಗಲೂ ಕಂಪಲ್ಸರಿ. ರೈಟ್ ಹ್ಯಾಂಡ್ ರೂಲ್ನ ಜನರೇಟರ್ ರೂಲ್ ಅಂತಲೂ ಹೇಳ್ತಾರೆ. ಎರಡೂ ಸೇಮ್, ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡು ಲೆಫ್ಟ್ ಹ್ಯಾಂಡು ಎರಡೂ ತುಂಬ ಈಸಿ, ಸೇಮ್ ಕೂಡ. ಸೊ ಯಾರು ಮಿಸ್ ಮಾಡ್ದಂಗೆ ಇದನ್ನು ಬರೀರಿ, ಆಲ್ಮೋಸ್ಟ್ ಎಲ್ಲರೂ ಕಲ್ತಿರ್ತೀರ. ರೈಟ್ ಹ್ಯಾಂಡ್ ರೂಲ್ ನೋಡೋದಾದರೆ ನಿಮ್ಮ ರೈಟ್ ಹ್ಯಾಂಡ್ ತಮ್ ಫಿಂಗರ್ನ, 4 ಫಿಂಗರ್ನ, ಮಿಡಲ್ ಫಿಂಗರ್ನ ಸ್ಟ್ರೆಚ್ ಮಾಡಬೇಕು. ಸೊ ಯಾವ ರೀತಿ ಸ್ಟ್ರೆಚ್ ಮಾಡಬೇಕು ಅಂತಂದರೆ, ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ಒಂದಕ್ಕೊಂದು ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಆವಾಗ ಸೊ 4 ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. ಮಿಡಲ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇಟ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಮೋಷನ್ ಆಫ್ ಇಂಡ್ಯೂಸ್ಡ್ ಕರೆಂಟ್. ಆ್ಯಂಡ್ ತಮ್ ಫಿಂಗರ್ ಏನು ಇಂಡಿಕೇಟ್ ಮಾಡುತ್ತೆ ಅಂತಂದರೆ, ಇಂಡಿಕೇಟ್ ದ ಡೈರೆಕ್ಷನ್ ಆಫ್ ಕಂಡಕ್ಟರ್. ಸೊ 4 ಫಿಂಗರ್, ಮಿಡಲ್ ಫಿಂಗರ್, ತಮ್ ಫಿಂಗರ್. 4 ಫಿಂಗರ್ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ಇಂಡ್ಯೂಸ್ಡ್ ಕರೆಂಟ್, ತಮ್ ಫಿಂಗರ್ ಮೋಷನ್ ಆಫ್ ಕಂಡಕ್ಟರ್. ಓಕೆ, ಇದೇ ಥರ ಲೆಫ್ಟ್ ಹ್ಯಾಂಡ್ ರೂಲೂ ಸೇಮ್ ಅದೇ ಥರ ಬರ್ಕೋಬೇಕು. ಸ್ಟ್ರೆಚ್ ದ ತಮ್ ಫಿಂಗರ್, 4 ಫಿಂಗರ್ ಆ್ಯಂಡ್ ಮಿಡಲ್ ಫಿಂಗರ್ ಆಫ್ ರೈಟ್ ಹ್ಯಾಂಡ್ ಇದ್ದರೆ ಇಲ್ಲಿ ಲೆಫ್ಟ್ ಹ್ಯಾಂಡ್ ಕೇಳಿದಾಗ ಲೆಫ್ಟ್ ಹ್ಯಾಂಡ್, ಸೊ ದಟ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಬರ್ಕೊಂಡು 4 ಫಿಂಗರ್ ಇಂಡಿಕೇಟ್ಸ್ ದ ಮ್ಯಾಗ್ನೆಟಿಕ್ ಫೀಲ್ಡ್, ಮಿಡಲ್ ಫಿಂಗರ್ ಇಂಡಿಕೇಟ್ಸ್ ದ ಡೈರೆಕ್ಷನ್ ಆಫ್ ಕರೆಂಟ್. ನೋಡಿ ಇದು ಮಾತ್ರ ಚೇಂಜ್ ಆಗ್ತಿದೆ, ಅಲ್ಲಿ ಇಂಡ್ಯೂಸ್ಡ್ ಕರೆಂಟು, ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟು, ಡೈರೆಕ್ಷನ್ ಆಫ್ ಮೋಷನ್ ಆಫ್ ಇಂಡ್ಯೂಸ್ಡ್ ಕರೆಂಟು, ಇಲ್ಲಿ ಡೈರೆಕ್ಷನ್ ಆಫ್ ಕರೆಂಟ್ ಮಾತ್ರನೇ ಮೆನ್ಷನ್ ಮಾಡಬೇಕು. ತಮ್ ಫಿಂಗರ್ ಮೋಷನ್ ಆಫ್ ಕಂಡಕ್ಷನ್. ಸೊ ಈ ಎರಡದು ಏನು ರೂಲು ಇಂಪಾರ್ಟೆಂಟ್ ಆಗುತ್ತೆ. ಫ್ಲೆಮಿಂಗ್ಸ್ ರೈಟ್ ಹ್ಯಾಂಡ್ ರೂಲ್ ಆ್ಯಂಡ್ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಬೋತ್ ಆರ್ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ನೋಡೋದಾದರೆ ನಾವು, ಸೊ ದಿಸ್ ಒನ್ ಓವರ್. ನೆಕ್ಸ್ಟ್ ನೋಡೋದಾದರೆ ಮಯೋಫಿಯಾ. ಸೊ ಮಯೋಫಿಯಾ ಅಂತಂದರೆ ಏನು ಅದು ಕೇಳ್ತಾರೆ ಡೆಫಿನಿಷನ್ ಮಯೋಫಿಯಾದು. ಸೊ ಮಯೋಫಿಯಾ ಅಂತ ಅಂದರೆ ಏನು, ಯಾಕಾಗತ್ತೆ ಅದೆಲ್ಲನೂ ಕೇಳ್ತಾರೆ. ಮಯೋಫಿಯಾ ಇಟ್ ಈಸ್ ನೋನ್ ಆ್ಯಸ್ ಎ ನಿಯರ್ ಸೈಟೆಡ್ನೆಸ್ ಅಂತಲೇ ಹೇಳ್ಬೋದು ಮಯೋಫಿಯಾನ. ಸೊ ಎ ಪರ್ಸನ್ ವಿತ್ ಮಯೋಫಿಯಾ ಕ್ಯಾನ್ ಸಿ
ನಿಯರ್ ಬೈ ಆಬ್ಜೆಕ್ಟ್ಸ್ ಕ್ಲಿಯರ್ಲಿ ಬಟ್ ಕೆನಾಟ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಹತ್ರ ಇರ್ತಕ್ಕಂಥ ಆಬ್ಜೆಕ್ಟ್ನ ಚೆನ್ನಾಗಿ ನೋಡ್ಬೋದು, ಆದರೆ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ನೀಟಾಗಿ ಪರ್ಫೆಕ್ಟಾಗಿ ನೋಡೋಕ್ಕಾಗಲ್ಲ. ಅದು ಆ ಸಿಂಪ್ಟಮ್ನ ನಾವು ಮಯೋಫಿಯಾ ಅಂತ ಹೇಳ್ತೀವಿ. ಈ ಮಯೋಫಿಯಾ ಹೆಂಗೆ ಕಾಸ್ ಆಗುತ್ತೆ ಅಂತಂದರೆ, ಇಟ್ ಈಸ್ ಕಾಸ್ಡ್ ಡ್ಯೂ ಟು ಎಕ್ಸೆಸಿವ್ ಕರ್ವೇಚರ್ ಆಫ್ ದಿ ಐ ಲೆನ್ಸ್. ನಮ್ಮ ಐ ಲೆನ್ಸು ಜಾಸ್ತಿ ಕರ್ವೇಚರ್ ಇರೋದ್ರಿಂದ ಆಗಿರ್ಬೋದು, ಅಥವಾ ಎಲಾಂಗೇಷನ್ ಆಫ್ ದಿ ಐಬಾಲ್. ನಾವು ದೂರ ನೋಡೋದಕ್ಕೋಸ್ಕರ ತುಂಬ ಫೋಕಲ್ ಲೆಂತ್ ಅಂದರೆ ನಮ್ಮ ಐಸೈಟು ಐಬಾಲ್ದು ಏನು ಮ್ಯಾಕ್ಸಿಮಮ್ ಎನರ್ಜಿ ಯೂಸ್ ಮಾಡ್ಕೋತೀವಲ್ಲ, ಆದ್ದರಿಂದ ಎಲಾಂಗೇಷನ್ ಆಫ್ ಐಬಾಲ್ ಕೂಡ ಆಗೋಕ್ಕೆ ಸಾಧ್ಯ ಇರುತ್ತೆ. ಸೊ ಈ ಡಿಫೆಕ್ಟ್ನ ನಾವು ಹೆಂಗೆ ಕರೆಕ್ಟ್ ಮಾಡ್ಕೋಬೋದು ಅಂತಂದರೆ, ಯೂಸಿಂಗ್ ದ ಕಾನ್ಕೇವ್ ಲೆನ್ಸ್ ಆಫ್ ಸೂಟೇಬಲ್ ಪವರ್. ಸೊ ನೀವು ಸ್ಪೆಕ್ಸ್ ಎಲ್ಲ ಯೂಸ್ ಮಾಡ್ತಿರಲ್ಲ, ಅದರಲ್ಲಿ ಕಾನ್ಕೇವ್ ಲೆನ್ಸ್ ನಿಮಗೆ ಸೂಟೇಬಲ್ ಪವರ್ನ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿಕೊಂಡು ಈ ಡಿಫೆಕ್ಟ್ನ ನೀವು ಸರಿ ಮಾಡ್ಕೋಬೋದು. ನೆಕ್ಸ್ಟ್ ಇನ್ನೊಂದು ನೋಡೋದಾದರೆ ಹೈಪರ್ ಮೆಟ್ರೋಫಿಯಾ. ಇಲ್ಲಿ ಮಯೋಫಿಯಾ ಮೆಟ್ರೋಫಿಯಾ ನೀವು ಕನ್ಫ್ಯೂಷನ್ ಆಗಬಾರ್ದು. ಮೆಟ್ರೋಫಿಯಾ ಅಂತಂದರೆ ಇದು ಏನಾಗುತ್ತೆ, ದಿಸ್ ಡಿಫೆಕ್ಟ್ ಕ್ಯಾನ್ ಬಿ ಕರೆಕ್ಟೆಡ್ ಬೈ ಯೂಸಿಂಗ್. ಇದು ಹೆಂಗೆ ಕರೆಕ್ಟ್ ಮಾಡ್ಕೋಬೋದು ಅಂತೇಳಿ, ಪರ್ಸನ್ ವಿತ್ ಹೈಪರ್ ಮೆಟ್ರೋಫಿಯಾ ಕ್ಯಾನ್ ಸಿ ಡಿಸ್ಟೆಂಟ್ ಆಬ್ಜೆಕ್ಟ್ ಕ್ಲಿಯರ್ಲಿ ಬಟ್ ಕ್ಯಾನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್ ಡಿಸ್ಟಿಂಕ್ಟ್ಲಿ. ಫಸ್ಟ್ ಬೆಂಚಲ್ಲೇ ಕೂತಿರ್ತಕ್ಕಂಥ ಸ್ಟೂಡೆಂಟ್ಸ್ಗೆ ಬೋರ್ಡ್ ಕಾಣಿಸ್ತಾ ಇರಲ್ಲ, ಅದೇ ದೂರ ಕೂತ್ಕೊಂಡು ನೋಡಿದ್ರೆ ಕಾಣಿಸ್ತಾ ಇರುತ್ತೆ. ಅದನ್ನು ನಾವು ಹೈಪರ್ ಮೆಟ್ರೋಪಿ ಅಂದರೆ ದೂರದಲ್ಲಿರ್ತಕ್ಕಂಥ ಆಬ್ಜೆಕ್ಟ್ನ ಕ್ಲಿಯರಾಗಿ ನೋಡ್ಬೋದು. ಕ್ಯಾನಾಟ್ ಸಿ ನಿಯರ್ ಬೈ ಆಬ್ಜೆಕ್ಟ್, ಹತ್ರ ಇರ್ತಕ್ಕಂಥ ಆಬ್ಜೆಕ್ಟ್ನ ನೋಡೋಕ್ಕಾಗ್ತಾ ಇರಲ್ಲ, ಅದನ್ನು ನಾವು ಹೈಪರ್ ಮೆಟ್ರೋಫಿಯಾ ಅಂತ ಹೇಳ್ತೀವಿ. ಸೊ ಅಲ್ಲಿ ದ ಪರ್ಸನ್ ಆಫ್ ನಿಯರ್ ಪಾಯಿಂಟ್ ಈಸ್ ಫಾರ್ದರ್ ಅವೇ. ಆ ಪರ್ಸನ್ಗೆ ಹತ್ರದಲ್ಲಿ ಇರ್ತಕ್ಕಂಥದ್ದು ದೂರ ಕಾಣಿಸ್ತಾ ಇರುತ್ತೆ ಫ್ರಮ್ ದ ನಾರ್ಮಲ್ ನಿಯರ್ ಪಾಯಿಂಟ್. ಎಷ್ಟು ದೂರ ಅಂತಂದರೆ 25 ಸೆಂಟಿಮೀಟರ್ ಅಷ್ಟು. ಓಕೆ, ಅದು ಹೆಂಗೆ ಕಾಸ್ ಆಗುತ್ತೆ ಅಂತಂದ್ರೆ, ಫೋಕಲ್ ಲೆಂತ್ ಆಫ್ ಐ ಲೆನ್ಸ್ ಈಸ್ ಟೂ ಲಾಂಗ್. ಆ ಐ ಲೆನ್ಸ್ದು ಫೋಕಲ್ ಲೆಂತ್ ತುಂಬ ಲಾಂಗ್ ಆಗಿರ್ಬೋದು. ದ ಹೈಬಾಲ್ ಹ್ಯಾಸ್ ಬಿಕಮ್ ಟೂ ಸ್ಮಾಲ್. ಹೈಬಾಲು ತುಂಬ ಚಿಕ್ಕದಾಗಿ ಆಗಿಬಿಟ್ಟಿರ್ಬೋದು. ಸೊ ಈ ಡಿಫೆಕ್ಟ್ನ ನಾವು ಹೆಂಗೆ ಕರೆಕ್ಟ್ ಮಾಡ್ಕೋತೀವಿ ಅಂತಂದರೆ, ಬೈ ಯೂಸಿಂಗ್ ಎ ಕಾನ್ವೆಕ್ಸ್ ಲೆನ್ಸ್ ಆಫ್ ಅಪ್ರೋಪ್ರಿಯೇಟ್ ಪವರ್. ನೋಡಿ, ಅಲ್ಲಿ ಕಾನ್ಕೇವ್ ಲೆನ್ಸ್ ಯೂಸ್ ಮಾಡಿದ್ವಿ, ಇಲ್ಲಿ ಕಾನ್ವೆಕ್ಸ್ ಲೆನ್ಸ್ನ ಯೂಸ್ ಮಾಡಿಬಿಟ್ಟು ಈ ಡಿಫೆಕ್ಟ್ನ ಹೈಪರ್ ಮೆಟ್ರೋಫಿಯಾನ ನಾವು ಕರೆಕ್ಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡೋದಾದರೆ, ವೈ ದ ಸ್ಟಾರ್ಸ್ ಟ್ವಿಂಕಲ್. ಸ್ಟಾರ್ಸ್ ಯಾಕೆ ಅಥವಾ ಹೆಂಗೆ ಟ್ವಿಂಕಲ್ ಆಗುತ್ತೆ ಅಂತ ಕ್ವಶನ್ ಕೇಳ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ಸ್ಟಾರ್ ಆ್ಯಕ್ಚುಲಿ ಟ್ವಿಂಕಲ್ ಆಗಲ್ಲ, ನಮ್ಮ ಕಣ್ಣಿಗೆ ಟ್ವಿಂಕಲ್ ಆಗೋ ರೀತಿ ಕಾಣಿಸ್ತಾ ಇರುತ್ತೆ. ಯಾಕಂತಂದರೆ, ದ ಟ್ವಿಂಕ್ಲಿಂಗ್ ಆಫ್ ಸ್ಟಾರ್ ಈಸ್ ಡ್ಯೂ ಟು ರಿಫ್ರಾಕ್ಷನ್ ಆಫ್ ಸ್ಟಾರ್ ಲೈಟ್. ಸೊ ಅಟ್ಮಾಸ್ಫಿಯರಿಂದ ರಿಫ್ರ್ಯಾಕ್ಟ್ ಆಗೋದಕ್ಕೆ, ಸ್ಟಾರ್ ಲೈಟು ಅಟ್ಮಾಸ್ಫಿಯರಿಂದ ರಿಫ್ರ್ಯಾಕ್ಟ್ ಆಗೋದಕ್ಕೆ ಸ್ಟಾರ್ ಟ್ವಿಂಕಲ್ ಆಗ್ತಾ ಇರುತ್ತೆ. ನಿಮಗೆ ಗೊತ್ತಿರೋ ಹಂಗೆ ಅಟ್ಮಾಸ್ಫಿಯರ್ ಇಸ್ ಮೇಡ್ ಅಪ್ ಆಫ್ ಸೆವೆರಲ್ ಲೇಯರ್ಸ್. ಸೊ ಅದು ಅಟ್ಮಾಸ್ಫಿಯರಲ್ಲಿ ನಾವು ತುಂಬ ಲೇಯರ್ಸ್ನ ನೋಡ್ಬೋದು. ಆ್ಯಂಡ್ ದ ರಿಫ್ರ್ಯಾಕ್ಟಿವ್ ಇಂಡಿಸಸ್ ವಿಚ್ ಕೀಪ್ಸ್ ಆನ್ ಚೇಂಜಿಂಗ್ ಕಂಟಿನ್ಯೂಯಸ್ಲಿ ಡ್ಯೂ ಟು ದಿಸ್ ಪಾತ್ ಆಫ್ ಲೈಟ್ ರೇಸ್. ಅದು ರಿಫ್ರಾಕ್ಟಿವ್ ಇಂಡೆಕ್ಸ್ ಏನೋ ಕಂಟಿನ್ಯೂಸ್ ಆಗಿ ಚೇಂಜ್ ಆಗ್ತಾ ಇರುತ್ತೆ. ಈ ರೀತಿ ಚೇಂಜ್ ಆಗುವಂಥ ಲೈಟ್ ರೇಸ್ ಫ್ರಮ್ ದಿ ಸ್ಟಾರ್ ಕೀಪ್ ಆನ್ ಚೇಂಜಿಂಗ್. ಆ ಸ್ಟಾರಿಂದನೂ ಲೈಟ್ ರೇಸು ಚೇಂಜ್ ಆಗ್ತಾ ಇರುತ್ತೆ. ಸೊ ಅದು ಕೂಡ ಅದ್ರ ಪಾತ್ನ ಚೇಂಜ್ ಮಾಡ್ತಾ ಇರುತ್ತೆ. ಆ್ಯಸ್ ಎ ಕಾನ್ಸಿಕ್ವೆನ್ಸ್ ದ ನಂಬರ್ ಆಫ್ ರೇಸ್ ಎಂಟರಿಂಗ್ ದ ಪ್ಯೂಪಿಲ್ ಆಫ್ ದಿ ಐ. ನಮಗೆ ನೋಡೋ ಕಣ್ಣಲ್ಲಿರ್ತಕ್ಕಂಥ ಪ್ಯೂಪಿಲ್ಗೆ ಎಷ್ಟೊಂದು ರೇಸ್ ಬರೋದ್ರಿಂದ ಗೋಸ್ ಆನ್ ಚೇಂಜಿಂಗ್ ವಿತ್ ಟೈಮ್. ಅದರಿಂದ ನಮಗೆ ಏನಾಗುತ್ತೆ, ಸ್ಟಾರ್ ಅಪಿಯರ್ಸ್ ಟ್ವಿಂಕ್ಲಿಂಗ್ ಆಗಿ ಕಾಣಿಸುತ್ತೆ ಸ್ಟಾರು. ನೆಕ್ಸ್ಟ್, ವೈ ಇಸ್ ದ ಕಲರ್ ಆಫ್ ಸ್ಕೈ ಈಸ್ ಬ್ಲೂ. ಈ ಕಲರ್ ಆಫ್ ಸ್ಕೈ ಇದೆಲ್ಲ ನೀವು ಕೇಳಿದ್ರೆ ಅದು ಸ್ಕ್ಯಾಟರಿಂಗ್ ಆಫ್ ಲೈಟ್ ಅಂತಲೇ ಹೇಳ್ಬೋದು ನೀವು. ಯಾಕೆ ಬ್ಲೂ ಕಲರ್ ಕಾಣಿಸ್ತಾ ಇರುತ್ತೆ ಅಂತ. ಸೊ ವೆನ್ ಎ ವೈಟ್ ಲೈಟು ಸನ್ನಿಂದ ಬಂತಕ್ಕಂಥ ವೈಟ್ ಲೈಟ್ ಎಂಟರ್ಸ್ ದ ಅರ್ತ್ ಅಟ್ಮಾಸ್ಫಿಯರ್. ಅರ್ತ್ನ ಅಟ್ಮಾಸ್ಫಿಯರ್ ಎಂಟರ್ಸ್ ಆದಾಗ ನೋಡಿ, ನಾನು ಹೇಳಿದೆ ಇಟ್ ಗೆಟ್ ಸ್ಕ್ಯಾಟರಿಂಗ್ ಆಫ್ ಲೈಟ್. ಇದಕ್ಕೆ ರೀಸನ್ ಅಂತ, ಅವೇ ಡ್ಯೂ ಟು ದ ಅಟ್ಮಾಸ್ಫಿಯರಿಕ್ ಪಾರ್ಟಿಕಲ್ಸಿಂದ ಅದು ಸ್ಕ್ಯಾಟರ್ ಆಗುತ್ತೆ. ಸಿನ್ಸ್ ಬ್ಲೂ ಕಲರ್ ಆ್ಯಸ್ ದ ಮಿನಿಮಮ್ ವೇವ್ ಲೆಂತ್. ಅದು ಬ್ಲೂ ಕಲರ್ಗೆ ನೋಡ್ಬೋದು ನೀವು, ಪ್ರಿಸಮ್ ಒಳಗಡೆ ಲೈಟ್ ಪಾಸ್ ಮಾಡ್ತಾರೆ, ಅದರಲ್ಲಿ ಬ್ಲೂ ಕಲರ್ ಎಲ್ಲಿರುತ್ತೆ ನೋಡಿ, ಅದಕ್ಕೆ ಮಿನಿಮಮ್ ವೇವ್ ಲೆಂತ್ ಇರುತ್ತೆ. ಸೊ ಬ್ಲೂ ಕಲರ್ ಸ್ಕ್ಯಾಟರ್ಸ್ ದ ಮೋಸ್ಟ್. ಅದರಿಂದ ಮಿನಿಮಮ್ ವೇವ್ ಲೆಂತ್ ಇರೋದ್ರಿಂದ ಜಾಸ್ತಿ ಚೆನ್ನಾಗಿ ಸ್ಕ್ಯಾಟರ್ ಆಗುತ್ತೆ. ಆ್ಯಂಡ್ ದಸ್ ದ ಸ್ಕೈ ಅಪಿಯರ್ ಬ್ಲೂ. ಆದ್ದರಿಂದ ನಮಗೆ ಸ್ಕೈ ಬ್ಲೂ ಕಲರ್ ಕಾಣಿಸ್ತಾ ಇರುತ್ತೆ. ಓಕೆ, ಇದೆಲ್ಲ ರೀಸನಿಂಗ್ ಅಪ್ಲಿಕೇಬಲ್ ಕ್ವಶನಲ್ಲಿ ಕೇಳ್ತಾರೆ. ನಿಮಗೆ ಇದಕ್ಕೆಲ್ಲದಕ್ಕೂ ರೀಸನ್ಸ್ ಗೊತ್ತಿರಬೇಕು. ನೆಕ್ಸ್ಟು, ಕಲರ್ ಆಫ್ ಸನ್ ಈಸ್ ರೆಡ್ ಡ್ಯೂರಿಂಗ್ ರೈಸ್ ಆ್ಯಂಡ್ ಸನ್ಸೆಟ್ ಗಿವ್ ಸನ್. ಸೊ ಸನ್ ರೈಸ್ ಆಗಬೇಕಾದ್ರೆ, ಸನ್ಸೆಟ್ ಆಗಬೇಕಾದ್ರೆ ಸನ್ದು ಕಲರು ರೆಡ್ ಆಗಿರುತ್ತೆ. ಯಾಕೆ ಅಂತ ಕೇಳ್ತಿದ್ದಾರೆ. ನಿಮಗೆ ಗೊತ್ತಿದ್ದು, ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್ ಲೈಟ್ ಹ್ಯಾವ್ ಟು ಟ್ರಾವೆಲ್ ಲಾಂಗರ್ ಡಿಸ್ಟೆನ್ಸ್ ಟು ರೀಚ್ ಅಬ್ಸರ್ವರ್. ಸೊ ಇಲ್ಲೆಲ್ಲೋ ಅಬ್ಸರ್ವರ್ ಇರ್ತಾರೆ ಅಂತಂದರೆ, ಇಲ್ಲಿ ಸನ್ ರೈಸ್ ಆಗ್ತಾ ಇರುತ್ತೆ, ಇಲ್ಲಿ ಸನ್ಸೆಟ್ ಆಗ್ತಾ ಇರುತ್ತೆ. ಇದು ಎಷ್ಟು ಅಬ್ಸರ್ವರ್ಗೆ ಲಾಂಗರ್ ಡಿಸ್ಟೆನ್ಸ್ ದೂರದಿಂದ ಕಾಣಿಸ್ತಾ ಇರುತ್ತೆ. ನೀವು ನೋಡ್ಬೋದು, ಭೂಮಿ ಆಕಾಶ ಎಲ್ಲ ಒಂದಾಗಿರೋ ಹಂಗೆ ಕಾಣಿಸ್ತಾ ಇರುತ್ತೆ.
ಅಲ್ವಾ, ಹುಟ್ಟಬೇಕಾದ್ರೆ ಸೂರ್ಯ ಉದಯಿಸ್ಬೇಕಾದ್ರೆ ಅಥವಾ ಸೂರ್ಯ ಮುಳುಗಬೇಕಾದ್ರೆ. ಸೊ ತುಂಬ ಲಾಂಗರ್ ಡಿಸ್ಟೆನ್ಸ್ ಇರುತ್ತೆ. ಲಾಂಗರ್ ಡಿಸ್ಟೆನ್ಸ್ ಟು ರೀಚ್ ಅಬ್ಸರ್ವರ್. ಲಾಸ್ ಆಫ್ ಎನರ್ಜಿ ಡ್ಯೂ ಟು ಸ್ಕ್ಯಾಟರಿಂಗ್ ಈಸ್ ಮೋರ್ ಫಾರ್ ಹೈ ಫ್ರೀಕ್ವೆನ್ಸಿ ವೇವ್. So longer wavelength wave has minimum loss due to scattering and can travel long distance. ಸೊ ಮಿನಿಮಮ್ ಲಾಸ್ ಆಗಿಬಿಟ್ಟು ಅದು ತುಂಬ ದೂರ ಹೋಗ್ಬೋದು. ರೆಡ್ ಕಲರ್ ಆ್ಯಸ್ ಲಾಂಗರ್ ವೇವ್ ಲೆಂತ್. ರೆಡ್ ಕಲರ್ಗೆ ಲಾಂಗರ್ ವೇವ್ ಲೆಂತ್ ಇದೆ, ನಾನು ಹೇಳಿದೆ ಬ್ಲೂ ಕಲರ್ಗೆ ಲೆಸ್ ವೇವ್ ಲೆಂತ್ ಇದೆ ಅಂತ. ನೋಡಿ ನಿಮ್ಗೆ ಅದು ಪ್ರಿಸಮ್ದು ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಡಿಸ್ಪರ್ಸ್ ಸ್ಕ್ಯಾಟರಿಂಗ್ ಆಫ್ ಲೈಟ್ಸ್ದು. ಓಕೆ, ಸೊ ರೆಡ್ ಕಲರ್ ಆಸ್ ಲಾಂಗರ್ ವೇವ್ ಲೆಂತ್, ಇಟ್ ಇಂಟೆನ್ಸಿಟಿ ರೀಚಸ್ ಟು ಅಬ್ಸರ್ವರ್ ಈಸ್ ಮೋರ್ ಕಂಪೇರ್ ಟು ಅದರ್ ಕಲರ್ಸ್. ಸೊ ಇದ್ರೂ ಇಂಟೆನ್ಸಿಟಿ ಜಾಸ್ತಿ ಅನಿಸುತ್ತೆ ಬೇರೆ ಕಲರ್ಗೆ ಕಂಪೇರ್ ಮಾಡಿದ್ರೆ. ಎನ್ಸ್ ದ ಸನ್ ಅಪಿಯರ್ಸ್ ರೆಡ್ ಡ್ಯೂರಿಂಗ್ ಸನ್ರೈಸ್ ಆ್ಯಂಡ್ ಸನ್ಸೆಟ್. ಆದ್ದರಿಂದ ಸನ್ನು ರೆಡ್ಡಾಗಿ ಕಾಣಿಸ್ತಿರುತ್ತೆ. ನೆಕ್ಸ್ಟ್ ನೋಡೋದಾದರೆ ನಾವು ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ರಿಕಾಂಬಿನೇಷನ್ ಆಫ್ ಪ್ರಿಸಮ್. ನ್ಯೂಟನ್ಸ್ ಎಕ್ಸ್ಪೆರಿಮೆಂಟ್ ಒಂದು ನೋಡ್ಕೊಳ್ಳಿ. ರಿಕಾಂಬಿನೇಷನ್ ಆಫ್ ಪ್ರಿಸಮಲ್ಲಿ ಎಕ್ಸ್ಪೆರಿಮೆಂಟ್ ಮಾಡಿರ್ತಾರೆ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಚೆನ್ನಾಗಿ ಕೊಟ್ಟಿದ್ದಾರೆ. ನ್ಯೂಟನ್ ಎಕ್ಸ್ಪೆರಿಮೆಂಟ್ ನೀವು ನೋಡ್ಕೊಳ್ಳಿ. ಸೊ ನೋಡಿ ಇಲ್ಲಿ ಲೈಟ್ ರೈಸ್ ನೋಡಿ, ವೈಲೆಟು ರೆಡ್ಡು. ಲಾಸ್ಟ್ ಟೈಮ್ ಒಂದು ಕ್ವೆಶನ್ ಕೇಳಿದ್ರು, ವೈಲೆಟ್ದು ಯಾವುದು ಮಿನಿಮಮ್ ವೇವ್ ಲೆಂತು, ಯಾವುದು ಮ್ಯಾಕ್ಸಿಮಮ್ ವೇವ್ ಲೆಂತು ಅಂತೆಲ್ಲ. ಸೊ ನೋಡ್ಕೋಬೇಕು. ವೈಟ್ ಲೈಟ್ ಪಾಸ್ ಆದಾಗ ಯಾವ ರೀತಿ ಬೆಂಡ್ ಆಗುತ್ತೆ, ಎಷ್ಟು ಬೆಂಡ್ ಆಗಿರುತ್ತೆ ಎಲ್ಲನೂ. ನೆಕ್ಸ್ಟ್ ಇದು ನ್ಯೂಟನ್ಸ್ ಎಕ್ಸ್ಪೆರಿಮೆಂಟು. ಸೊ ಇದೆಲ್ಲನೂ ಪಾಯಿಂಟ್ ವೈಸ್ ನೀವು ಬರೆದ್ರೆ ಯೂಸ್ಫುಲ್ ನಿಮಗೆ. ಓಕೆ, ನೆಕ್ಸ್ಟು ಎನರ್ಜಿಯಿಂದ ಸೋಲಾರ್ ಸೆಲ್. ಸೊ ಇದೆಲ್ಲ ನೀವು ಡೈರೆಕ್ಟಾಗಿ ಬರಿಬೋದು ಸೋರ್ಸಸ್ ಆಫ್ ಎನರ್ಜಿಯಲ್ಲಿ. ನಿಮಗೆ ಓದಿಲ್ಲ ಅಂತಂದರೂ ಕಾನ್ಸೆಪ್ಟ್ ಅರ್ಥ ಆಗಿದ್ದರೆ ನೀವು ಸೊ ಬರ್ಕೋಬೋದು. ಎಲ್ಲನೂ ಗೊತ್ತಿರುತ್ತೆ ನಿಮ್ಗೆ ಆಲ್ಮೋಸ್ಟ್ ಆನ್ಸರ್ಸು. ಸೊ ಇದನ್ನು ಬಿಡಬೇಡಿ. ಈ ಅವರ್ ಎನ್ವಿರಾನ್ಮೆಂಟು, ನೆಕ್ಸ್ಟು ಸಸ್ಟೈನಬಲ್ ಮ್ಯಾನೇಜ್ಮೆಂಟು, ನ್ಯಾಚುರಲ್ ರಿಸೋರ್ಸಸ್ದು, ಆಮೇಲೆ ಈ ಸೋಲಾರ್ ಸೋರ್ಸಸ್ ಆಫ್ ಎನರ್ಜಿ, ಇದೆಲ್ಲನೂ ಈಸಿ ಲೆಸನ್ಸ್ ಚಿಲ್ಡ್ರನ್. ಇದು ತುಂಬ ಈಸಿ ಇರುತ್ತೆ. ಅದನ್ನು ನೀವು ಸ್ಕಿಪ್ ಮಾಡಬೇಡಿ, ಯಾಕಂತಂದರೆ ಅದು ಈಸಿಯಾಗಿ ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಓದಂಗೆ ಇಲ್ಲ, ಒಂದ್ಸಲ ಕಾನ್ಸೆಪ್ಟ್ ಅರ್ಥ ಆಗಿಬಿಟ್ರೆ ನೀವು ಅದನ್ನು ಸ್ಕೋರ್ ಮಾಡ್ಬೋದು. ಸೋಲಾರ್ ಸೆಲ್ ಅಂದರೆ ಏನು ಅಂತ ಕೇಳ್ತಾ ಇರ್ತಾರೆ. ಸೋಲಾರ್ ಸೆಲ್, ಇಟ್ ಈಸ್ ಎ ಡಿವೈಸ್ ದಟ್ ಕನ್ವರ್ಟ್ ಸೋಲಾರ್ ಎನರ್ಜಿ ಇಂಟು ವಾಟ್ ಚಿಲ್ಡ್ರನ್, ಸೋಲಾರ್ ಎನರ್ಜಿ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಆಗಿ ಕನ್ವರ್ಟ್ ಮಾಡುತ್ತೆ. ಓಕೆ, ಸೊ ಇಟ್ ಈಸ್ ಎ ಸೋಲಾರ್ ಸೆಲ್ ಈಸ್ ಎ ಡಿವೈಸ್ that convert solar energy into electrical energy. Then applications of solar cellದು ಕೇಳ್ತಾರೆ. ಆ ಅಪ್ಲಿಕೇಶನ್ಸ್ ಏನೇನಕ್ಕೆ ಯೂಸ್ ಮಾಡ್ತಾರೆ ಆರಾಮಾಗಿ ಬರಿಬೋದು. ಆರ್ಟಿಫಿಷಿಯಲ್ ಸ್ಯಾಟಿಲೈಟಲ್ಲಿ ನಾವು ನೋಡ್ಬೋದು. ಓಕೆ, ನೆನ್ಪಿಟ್ಕೊಂಬಿಡಿ ಪಾಯಿಂಟ್ ವೈಸು, ಅಥವಾ ನೀವು ಡೈರೆಕ್ಟಾಗಿಯೂ ಕೂಡ ಬರಿಬೋದು. ನೆಕ್ಸ್ಟ್ ಟ್ರಾಫಿಕ್ ಲೈಟಲ್ಲಿ ನೋಡ್ಬೋದು. ಇದನ್ನೆಲ್ಲ ಪಾಯಿಂಟ್ಸ್ ವೈಸ್ ಬರೀರಿ. ನೆಕ್ಸ್ಟು ರೇಡಿಯೋ ಆ್ಯಂಡ್ ವೈರ್ಲೆಸ್ ಟ್ರಾನ್ಸ್ಮಿಷನ್ಸಲ್ಲಿ ನೋಡ್ಬೋದು. ಸೊ ನೆಕ್ಸ್ಟು ನೀವು ಟಿ ವಿ ರಿಲೇ ಸ್ಟೇಷನಲ್ಲೂ ಕೂಡ ನೋಡ್ಬೋದು. ಇದೆಲ್ಲನೂ ಅಪ್ಲಿಕೇಶನ್ಸ್ ಆಫ್ ವಾಟ್ ಚಿಲ್ಡ್ರನ್, ಸೋಲಾರ್ ಸೆಲ್. ಇದೆಲ್ಲನೂ ಅಪ್ಲಿಕೇಶನ್ಸ್ ಆಫ್ ಸೋಲಾರ್ ಸೆಲ್. ನೆಕ್ಸ್ಟು ಲಿಮಿಟೇಷನ್ಸ್ ನೋಡೋದಾದರೆ ಇದು ಹೈಲಿ ಎಕ್ಸ್ಪೆನ್ಸಿವ್. ಸೊ ಹೈಲಿ ಎಕ್ಸ್ಪೆನ್ಸಿವು ಆ್ಯಂಡ್ ಲೋ ಎಫಿಷಿಯನ್ಸಿ ಅಂತಲೂ ಹೇಳ್ಬೋದು. ಓಕೆ, ನೆಕ್ಸ್ಟ್ ಒನ್ ನೋಡೋದಾದರೆ ಮೆನ್ಷನ್ ದ ಕ್ಯಾರೆಕ್ಟರ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಕೇಳ್ತಾರೆ. ಗುಡ್ ಸೋರ್ಸ್ ಆಫ್ ಎನರ್ಜಿದು ಕ್ಯಾರೆಕ್ಟರ್ಸ್ ಮೆನ್ಷನ್ ಮಾಡಿ ಅಂತ. ಸೊ ಅದ್ರ ಕ್ಯಾರೆಕ್ಟರ್ಸು ತುಂಬ ಈಸಿ. ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್ ಆರ್ ಮಾಸ್ ಅಂತಂದರೆ ಜಾಸ್ತಿ ವರ್ಕ್ ಮಾಡುವಂತಹ ಕ್ಯಾರೆಕ್ಟರ್ ಇರಬೇಕು. ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಸೊ ಲಾರ್ಜ್ ಅಮೌಂಟ್ ಆಫ್ ಲಾರ್ಜ್ ವರ್ಕ್ ಮಾಡುವಂತಹ ಕೆಪಾಸಿಟಿ ಇರಬೇಕು. ಲಾರ್ಜ್ ವರ್ಕ್ ಪರ್ ಯೂನಿಟ್ ವಾಲ್ಯೂಮ್. ಓಕೆ, ನೋಡಿ ನೀವು ಬೈಕು ಇಷ್ಟು ಮೈಲೇಜ್ ಕೊಡುತ್ತೆ, ಇಷ್ಟು ಡೀಸೆಲ್ ಹಾಕ್ಸಿದ್ರೆ ಅಂತೆಲ್ಲ ಮಾತಾಡ್ತಿರ್ತೀರ. ಅದಕ್ಕೆ ಲಾರ್ಜ್ ಅಮೌಂಟ್ ಆಫ್ ವರ್ಕ್ ಮಾಡೋ ಕೆಪಾಸಿಟಿ ಇರಬೇಕು. ಅದನ್ನು ನಾವು ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ತೀವಿ. ಈಸಿಲಿ ಅವೈಲಬಲ್ ಆಗಿರಬೇಕು. ಸೊ ಈಸಿಲಿ ಅವೈಲಬಲ್ ಆಗಿರಬೇಕು. ನೆಕ್ಸ್ಟ್ ಒಂದು ಈಸಿಯಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡುವಂಥದ್ದಾಗಿರಬೇಕು. ಈಸಿ ಟು ಟ್ರಾನ್ಸ್ಪೋರ್ಟ್ ಆಗಿರಬೇಕು. ನೆಕ್ಸ್ಟ್ ನೋಡೋದಾದರೆ ಲೆಸ್ ಪೊಲ್ಯೂಷನ್ ಕಾಸ್ ಮಾಡಬೇಕು, ಅಥವಾ ಸ್ಮೋಕ್ ಫ್ರೀ ಅಂತಲೇ ಹೇಳ್ಬೋದು. ಲೆಸ್ ಪೊಲ್ಯೂಷನ್ ಆ್ಯಂಡ್ ಸ್ಮೋಕ್ ಫ್ರೀ ಅಂತ ಹೇಳ್ಬೋದು. ಚೀಪ್ ಆ್ಯಂಡ್ ಎಕನಾಮಿಕಲ್, ಕಮ್ಮಿ ರೇಟಾಗಿ ಅವೈಲಬಲ್ ಇರಬೇಕು. ಸೊ ದೀಸ್ ಆರ್ ಬೈ ದೀಸ್ ಆರ್ ದ ಕ್ಯಾರೆಕ್ಟರ್ಸ್ ಆಫ್ ಗುಡ್ ಸೋರ್ಸ್ ಆಫ್ ಎನರ್ಜಿ ಅಂತ ಹೇಳ್ಬೋದು. ಓಕೆ.
ಗುಡ್ ಸೋರ್ಸ್ ಆಫ್ ಎನರ್ಜಿಗೆ ಇದಿಷ್ಟು ಕ್ಯಾರೆಕ್ಟರ್ಸ್. ನೆಕ್ಸ್ಟ್ ಮೆನ್ಷನ್ ದ ಲಿಮಿಟೇಷನ್ಸ್ ಆಫ್ ಹೈಡ್ರೋ ಪವರ್ ಎನರ್ಜಿ. ಹೈಡ್ರೋ ಪವರ್ ಎನರ್ಜಿದು ಲಿಮಿಟೇಷನ್ಸ್ ಏನು ಅಂತ ಕೇಳ್ತಾ ಇದ್ದಾರೆ. ಸೊ ನೀವೊಂದು ಹೈಡ್ರೋ ಪವರ್ ಎನರ್ಜಿ ಕನ್ಸ್ಟ್ರಕ್ಟ್ ಮಾಡಬೇಕು ಅಂತಂದರೆ, ಹೈಡ್ರೋ ಪವರ್ ಎನರ್ಜಿ ಜನ್ರೇಟ್ ಮಾಡಬೇಕು ಅಂತಂದರೆ ನೀವು ಅಲ್ಲಿ ಡ್ಯಾಮ್ಗಳ ಕನ್ಸ್ಟ್ರಕ್ಷನ್ ಅವಶ್ಯಕತೆ ಇರುತ್ತೆ. ದ ಡ್ಯಾಮ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಓನ್ಲಿ ಇನ್ ದ ಲಿಮಿಟೆಡ್ ನಂಬರ್ ಆಫ್ ಸ್ಪೇಸ್. ಎಲ್ಲ ಕಡೆ ನಾವು ಡ್ಯಾಮ್ಸ್ನ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ, ಅದನ್ನು ಲಿಮಿಟೆಡ್ ನಂಬರ್ ಆಫ್ ಸ್ಪೇಸಲ್ಲಿ ಪ್ಲೇಸಸಲ್ಲಿ ಮಾತ್ರ ಮಾಡ್ಬೋದು. ಇದೊಂದು ಲಿಮಿಟೇಷನ್ ಅಂತ ಹೇಳ್ಬೋದು. ಸೊ ಡ್ಯಾಮ್ಸ್ನ ಎಲ್ಲ ಕಡೆ ಕನ್ಸ್ಟ್ರಕ್ಟ್ ಮಾಡೋಕ್ಕಾಗಲ್ಲ. ಲಾರ್ಜ್ ಏರಿಯಾ ಆಫ್ ಅಗ್ರಿಕಲ್ಚರಲ್ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಹ್ಯಾಬಿಟೇಷನ್ಸ್ ಆರ್ ಸಬ್ಮರ್ಜ್. ಲಾರ್ಜ್ ಏರಿಯಾ ಅಗ್ರಿಕಲ್ಚರ್ ಲ್ಯಾಂಡ್ ಮತ್ತು ಹ್ಯೂಮನ್ ಹ್ಯಾಬಿಟೇಷನ್ಸು ಸಬ್ಮರ್ಜ್ ಆಗುತ್ತೆ. ಇಂಪಾರ್ಟೆಂಟ್ ಈ ಪಾಯಿಂಟ್ಸ್ ಎಲ್ಲ ನೀವು ಹಂಗೇ ಒಂದ್ಸಲ ಓದಿದ್ರೆ ನೆನ್ಪಿಟ್ಕೋಬೋದು. ಅಗ್ರಿಕಲ್ಚರಲ್ ಲ್ಯಾಂಡ್ಸ್ ಮತ್ತು ಹ್ಯೂಮನ್ ಹ್ಯಾಬಿಟೇಷನ್ನು ಸಬ್ಮರ್ಜ್ ಆಗುತ್ತೆ. ನೆಕ್ಸ್ಟು ಇದು ಬಿಟ್ಟರೆ ಈಕೋಸಿಸ್ಟಮ್ ಆರ್ ಡೆಸ್ಟ್ರಾಯ್ಡ್ ಅಂತ ಹೇಳ್ಬೋದು. ದೆನ್ ಅದರಲ್ಲೇ ಒಂದು ಈಕೋಸಿಸ್ಟಮ್ ಕ್ರಿಯೇಟ್ ಆಗಿರುತ್ತೆ, ಅದು ಡೆಸ್ಟ್ರಾಯ್ ಆಗಿರುತ್ತೆ ವೆನ್ ಸಬ್ಮರ್ಜ್ ಅಂಡರ್ ದಿ ವಾಟರ್ ಇನ್ ಡ್ಯಾಮ್ಸ್. ಸೊ ಅದು ಆ ವಾಟರ್ ಮತ್ತು ಡ್ಯಾಮ್ಸಲ್ಲಿ ಸಬ್ಮರ್ಜ್ ಆದಾಗ ಈಕೋಸಿಸ್ಟಮು ಡೆಸ್ಟ್ರಾಯ್ ಆಗುತ್ತೆ. ನೆಕ್ಸ್ಟ್ ನೋಡೋದಾದರೆ ಮೆನ್ಷನ್ ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಎನರ್ಜಿ. ವಿಂಡ್ ಎನರ್ಜಿಯಲ್ಲಿ ಅಡ್ವಾಂಟೇಜಸ್ಸು ಇದೆ, ಡಿಸ್ಅಡ್ವಾಂಟೇಜಸ್ನ ಜಾಸ್ತಿ ಕೇಳ್ತಾ ಇರ್ತಾರೆ. ಸೊ ಡಿಸ್ಅಡ್ವಾಂಟೇಜಸ್ ಕಡೆನೂ ಕಾನ್ಸಂಟ್ರೇಟ್ ಮಾಡಿ. ಸೊ ಡಿಸ್ಅಡ್ವಾಂಟೇಜಸ್ ಅಂತಂದರೆ ಇಟ್ ರಿಕ್ವೈರ್ಸ್ ಅ ಲಾಟ್ ಆಫ್ ಲ್ಯಾಂಡ್ಸ್ ಟು ಎಸ್ಟಾಬ್ಲಿಷ್. ಈ ವಿಂಡ್ ಎನರ್ಜಿನ ನಾವು ಎಸ್ಟಾಬ್ಲಿಷ್ ಮಾಡಬೇಕಂತಂದರೆ ಅದಕ್ಕೆ ಏನಿರಬೇಕು, ಮೇಯ್ನು ಲ್ಯಾಂಡ್ನ ಅವಶ್ಯಕತೆ ಇರುತ್ತೆ. ಸೊ ವಿಂಡ್ ಮಿಲ್ಸ್ ಸೆಟಪ್ ಮಾಡಬೇಕು ಅಂತಂದರೆ ಅದಕ್ಕೆ ತುಂಬ ಲ್ಯಾಂಡ್ನ ಅವಶ್ಯಕತೆ ಇರುತ್ತೆ. ಆ್ಯಂಡ್ ಇಟ್ ಈಸ್ ವಿಂಡ್ ಎನರ್ಜಿ ಈಸ್ ನಾನ್ ಪೊಲ್ಯೂಟಿಂಗ್, ಅದರಿಂದ ಏನು ಪೊಲ್ಯೂಷನ್ ಕಾಸ್ ಆಗಲ್ಲ. ಬಟ್ ಟರ್ಬೈನ್ಸ್ ಮೇ ಕ್ರಿಯೇಟ್ ಎ ಲಾಟ್ ಆಫ್ ನಾಯ್ಸ್. ಅದ್ರ ಟರ್ಬೈನ್ಸ್ ಏನಿರುತ್ತೆ ಅದ್ರದ್ದು ನಾಯ್ಸ್ನ ಕ್ರಿಯೇಟ್ ಮಾಡ್ಬೋದು, ಜಾಸ್ತಿ ನಾಯ್ಸ್ನ ಕ್ರಿಯೇಟ್ ಮಾಡ್ಬೋದು, ಲಾಟ್ ಆಫ್ ನಾಯ್ಸ್. ಸೊ ಇದೊಂದು ಪಾಯಿಂಟ್ನ ಬರೀರಿ. ಇದು ಕೂಡ ಎಕ್ಸ್ಪೆನ್ಸಿವ್, ಇಟ್ ಈಸ್ ಎಕ್ಸ್ಪೆನ್ಸಿವ್. ಸೊ ಕಾಸ್ಟ್ ಹೈ ಕಾಸ್ಟ್ ಆಗುತ್ತೆ. ಆ್ಯಂಡ್ ಇಟ್ ರಿಕ್ವೈರ್ಸ್ ಲಾಟ್ ಆಫ್ ಇನಿಷಿಯಲ್ ಇನ್ವೆಸ್ಟ್ಮೆಂಟ್. ಸ್ಟಾರ್ಟಿಂಗಲ್ಲಿ ತುಂಬ ಇದಕ್ಕೆ ಇನ್ವೆಸ್ಟ್ ಮಾಡಬೇಕು. ಓಕೆ, ಇದೆಲ್ಲನೂ ನಾವು ಡಿಸ್ಅಡ್ವಾಂಟೇಜಸ್ ಆಫ್ ವಿಂಡ್ ಎನರ್ಜಿ ಅಂತ ಹೇಳ್ಬೋದು. ಮೆನ್ಷನ್ ದ ಅಡ್ವಾಂಟೇಜಸ್ ಆಫ್ ಬಯೋ ಎನರ್ಜಿ. ಬಯೋ ಎನರ್ಜಿಗೆ ಅಷ್ಟೊಂದು ಡಿಸ್ಅಡ್ವಾಂಟೇಜಸ್ ಇಲ್ಲ, ಅದ್ರದ್ದು ಅಡ್ವಾಂಟೇಜಸ್ ಕೇಳ್ತಾರೆ. ಸೊ ಅಡ್ವಾಂಟೇಜಸ್ ಏನು? ಇಟ್ ಈಸ್ ಆ್ಯನ್ ಎಕ್ಸಲೆಂಟ್ ಫ್ಯೂಯಲ್. ಅದು ಒಳ್ಳೆಯ ಎಕ್ಸಲೆಂಟ್ ಫ್ಯೂಯಲ್. ಇಟ್ ಬರ್ನ್ಸ್ ವಿತೌಟ್ ಸ್ಮೋಕ್ ರಿಲೀಸ್ ಮಾಡಲ್ಲ. ಹೀಟಿಂಗ್ ಕೆಪಾಸಿಟೀಸ್ ಹೈ, ತುಂಬ ಬೇಗ ಹೀಟ್ ಆಗುತ್ತೆ. ಸೊ ದ ಸ್ಲರ್ರಿ ಲೆಫ್ಟ್, ಅದ್ರ ಸ್ಲರ್ರಿ ಏನು ಲೆಫ್ಟ್ ಇರುತ್ತೆ, ಉಳ್ಕೊಂಡಿರುತ್ತೆ, ಅದನ್ನು ಮ್ಯಾನ್ಯೂರ್ ಆಗಿ ಕೂಡ ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ. ನ್ಯೂಕ್ಲಿಯರ್ ಎನರ್ಜಿಯಿಂದ ಏನೇನು ತೊಂದರೆ ಆಗುತ್ತೆ ಅಂತ ಕೇಳ್ತಾರೆ. ನ್ಯೂಕ್ಲಿಯರ್ ಎನರ್ಜಿನ ನಾವು ಡಿಸ್ಪೋಸಬಲ್ ಮಾಡಬೇಕಂತಂದರೆ ಅದನ್ನು ಡಿಸ್ಪೋಸ್ ಮಾಡೋದು ತುಂಬ, ನ್ಯೂಕ್ಲಿಯರ್ ಎನರ್ಜಿ ವೇಸ್ಟನ್ನ ಡಿಸ್ಪೋಸ್ ಮಾಡೋದು, ಅದನ್ನು ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಡಿಸ್ಪೋಸಬಲ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ವೇಸ್ಟು ತೊಂದರೆ ಕೊಡುತ್ತೆ. ಈ ಡಿಕಂಪೋಸಿಷನ್ ಆಫ್ ಯುರೇನಿಯಂ ಏನಿರುತ್ತೆ, ಅದ್ರ ವೇಸ್ಟಲ್ಲಿರ್ತಕ್ಕಂಥ ಯುರೇನಿಯಂ ಏನಿರುತ್ತೆ ಈಸ್ ಹಾರ್ಮ್ಫುಲ್. ಅದು ಹಾರ್ಮ್ಫುಲ್ ಸಬ್ಅಟಮಿಕ್ ಮಾಸ್ ಅಂತಲೇ ಹೇಳ್ಬೋದು. ದಟ್ ಈಸ್ ಹಾರ್ಮ್ಫುಲ್. ನೆಕ್ಸ್ಟ್ ನೋಡೋದಾದರೆ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ರೇಡಿಯೇಷನ್ ಸ್ಟಾರ್ಟ್ ಆಗುತ್ತೆ. ಓಕೆ, ದೀಸ್ ಆರ್ ದ ಆಕ್ಸಿಡೆಂಟಲ್ ಲೀಕೇಜ್ ಆಫ್ ರೇಡಿಯೇಷನ್ಸ್ ಆಗುತ್ತೆ. ಹಜಾರ್ಡ್ಸ್ ಆಫ್ ನ್ಯೂಕ್ಲಿಯರ್ ಎನರ್ಜಿ ಅಂತ ಹೇಳ್ಬೋದು. ಓಕೆ, ಆಯಿತು. ನೆಕ್ಸ್ಟು ಇದು ನೋಡೋಣ. ನೆಕ್ಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್. ಲಾ ಆಫ್ ರಿಫ್ಲೆಕ್ಷನ್ ಕೇಳ್ತಾ ಇದ್ದಾರೆ. ಸೊ ಲಾ ಆಫ್ ರಿಫ್ಲೆಕ್ಷನ್ ನೀವು 8th 9th ಇಂದನೂ ಓದಿದ್ದೀರಾ, ಅದು ಬರ್ತಾನೆ ಇದೆ. ಲಾ ಆಫ್ 8th ಲೈಫ್ ಲೆಸನ್ನಲ್ಲೇ ಲಾ ಆಫ್ ರಿಫ್ಲೆಕ್ಷನ್ ಓದಿರ್ತೀರಾ. 9th ಸೌಂಡ್ ಲೆಸನ್ನಲ್ಲಿ ಸೌಂಡದು ಲಾ ನೋಡಿರ್ತೀರ, ಅದರಲ್ಲಿ ಲೈಟ್ ಥರನೇ ಇದೆ ಅದನ್ನು ಕೂಡ. ಸೊ ಇವಾಗ ಮತ್ತೆ ಸ್ಟೇಟ್ ದ ಲಾ ಆಫ್ ರಿಫ್ಲೆಕ್ಷನ್ ಕೇಳ್ತಿದ್ದಾರೆ. ಈಸಿ ಅದು. ಫಸ್ಟ್ ಅದರಲ್ಲಿ 2 ಲಾಸ್ನ ನಾವು ನೋಡ್ಬೋದು. ಫಸ್ಟ್ ಲಾ ಏನಿರುತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಇಲ್ಲೊಂದು ಆ್ಯಂಗಲ್ ಇರುತ್ತೆ, ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆ್ಯಂಡ್ ದ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ದ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಇದೊಂದಷ್ಟು 30 ಡಿಗ್ರಿ ಇದೆ, ಇದು 30 ಡಿಗ್ರಿನೇ ಇರುತ್ತೆ. ಸೆಕೆಂಡ್ ಲಾ, ದ ಇನ್ಸಿಡೆಂಟ್ ರೇ, ಏನು ಇನ್ಸಿಡೆಂಟ್ ರೇ
ದ ಇನ್ಸಿಡೆಂಟ್ ರೇ ದ ನಾರ್ಮಲ್ ಟು ದ ಮಿರರ್ ಪಾಯಿಂಟ್, ಮಧ್ಯೆ ನಾರ್ಮಲ್ ರೇ ಇರುತ್ತೆ ಟು ದ ಮಿರರ್ ಪಾಯಿಂಟ್ ಆಫ್ ದಿ ಇನ್ಸಿಡೆಂಟ್ ಆ್ಯಂಡ್ ದ ರಿಫ್ಲೆಕ್ಟೆಡ್ ರೇ, ಈ ಮೂರು ಲೈಸ್ ಇನ್ ದ ಸೇಮ್ ಪ್ಲೇನ್ ಅಂತ ಹೇಳ್ಬೋದು. ಓಕೆ, ದೀಸ್ ಆರ್ ದ 2 laws ಆಫ್ ರಿಫ್ಲೆಕ್ಷನ್. ನೆಕ್ಸ್ಟ್ ಪವರ್ ಆಫ್ ಲೆನ್ಸ್ ಕೇಳ್ತಾರೆ. ಪವರ್ ಆಫ್ ಲೆನ್ಸ್ ಈಸ್ ಡಿಫೈನ್ಡ್ ಆಸ್ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್. ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಅಂತ ಹೇಳಿದ್ರೆ ಸಾಕು, ಅದು ಪವರ್ ಆಫ್ ಲೆಂತ್ ಆಗುತ್ತೆ. SI ಯೂನಿಟ್ಟು ಡಯಾಪ್ಟರ್. ನೆಕ್ಸ್ಟ್ ನೋಡೋದಾದರೆ ರಿಫ್ರೆಕ್ಟಿವ್ ಇಂಡೆಕ್ಸ್ ಆಫ್ ದಿ ಮೀಡಿಯಮ್ ಕೇಳ್ತಾರೆ. ದ ರಿಫ್ರೆಕ್ಟಿವ್ ಇಂಡೆಕ್ಸ್ ಆಫ್ ಎ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಈಸ್ ದ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಸ್ಪೀಡ್ ಆಫ್ ಲೈಟ್ ಇನ್ ವ್ಯಾಕ್ಯೂಮ್ ಟು ದ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್. ಓಕೆ, ನೆಕ್ಸ್ಟ್ ಯೂಸರ್ಸ್ ಆಫ್ ಕಾನ್ಕೇವ್ ಆ್ಯಂಡ್ ಕಾನ್ವೆಕ್ಸ್ ಮಿರರ್ ಕೇಳಿದ್ದಾರೆ. ಅದನ್ನು ಪಾಯಿಂಟ್ ವೈಸ್ ನೀವು ಬರಿಬೋದು. ಪೇಜ್ ನಂಬರ್ 76 ಮತ್ತು 78 ರೆಫರ್ ಮಾಡಿ. ಪ್ಯಾರಾ ವೈಸ್ ಕೊಟ್ಟಿದ್ದಾರೆ, ನೀವು ಒಂದಷ್ಟು ಪಾಯಿಂಟ್ಸ್ನ ನೆನಪಿಟ್ಕೊಂಡು ಬರಿಬೋದು. ಆಮೇಲೆ ಅದು ಮಿರರ್ಸ್ ಟು ಡಯಾಗ್ರಾಮ್ ಪ್ರಾಕ್ಟೀಸ್ ಮಾಡಬೇಕು. ಸೊ ಅದರಲ್ಲಿ ಒಂದು ಡಯಾಗ್ರಾಮ್ ಕಂಪಲ್ಸರಿ ಕೊಡ್ತಾರೆ ಲೆನ್ಸಸ್ದು. ನೆಕ್ಸ್ಟ್ ಒನ್ ಸ್ಟೇಟ್ ದ ಲಾಸ್ ಆಫ್ ರಿಫ್ರಾಕ್ಷನ್. ನೋಡಿ ಸೇಮ್ ಇದು ರಿಫ್ಲೆಕ್ಷನ್ನು ರಿಫ್ರಾಕ್ಷನ್ ಎರಡು ಸೇಮು. ಅಲ್ಲಿ ರಿಫ್ಲೆಕ್ಷನ್ ಅಂತ ಬರೀತೀರಾ, ಇಲ್ಲಿ ರಿಫ್ರಾಕ್ಷನ್ ಅಂತ ಬರೀತೀರಾ. ಇದರಲ್ಲಿ ಫಸ್ಟ್ ಲಾ ನೋಡೋದಾದರೆ ದ ಇನ್ಸಿಡೆಂಟ್ ರೇ ಅಲ್ಲಿ ರಿಫ್ಲೆಕ್ಟೆಡ್ ರೇ ಬರ್ತಿದ್ರಿ, ಇಲ್ಲಿ ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಟು ದ ಇಂಟರ್ಫೇಸ್ ಆಫ್ 2 ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆಂಟ್ ಆಲ್ ಲೈ ಇನ್ ದ ಸೇಮ್ ಪ್ಲೇನ್. ಎರಡೂ ಸೇಮೇನೆ. ನೆಕ್ಸ್ಟ್ ಸೆಕೆಂಡ್ ಲಾ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಸೆಕೆಂಡ್ ಲಾ ನೀವು ಪೇಜ್ ನಂಬರ್ 84 ನೋಡ್ಬೋದು. ಅದನ್ನು ನಮಗೆ ಬಯಾಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂತಂದರೆ ನೋಡಿ ಸೆಕೆಂಡ್ ಲಾ ಏನು ಕೊಟ್ಟಿದ್ದಾರೆ. ದ ರೇಷಿಯೋ ಆಫ್ sine of angle of incident to the sine of angle of refraction is constant for the light of a given color and for the given pair of media. This law is also known as Snell's law of refraction. ಅಥವಾ ನೋಡಿ ನಿಮಗೆ sin theta cos theta ನೆನಪಾಗುತ್ತೆ ನೋಡಿ. sin incidence by sin refraction is constant, ಈ ಥರ ಬರೆದ್ರೆ ಆಯಿತು. ಓಕೆ, ದಿಸ್ ಈಸ್ ದ law of refraction. So where I is equal to angle of incidence and R is equal to angle of refraction. This is all the important points for the passing package children. Important ಇದಿಷ್ಟು ಬಂದೇ ಬರುತ್ತೆ ಅಂತಕ್ಕಂತಹ ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ನ ನಾನು ಡಿಸ್ಕಸ್ ಮಾಡಿದ್ದೀನಿ. ಇನ್ನೂ ಡೀಟೇಲ್ ಆಗಿ ಓದಬೇಕು ಅಂತಂದರೆ ನೀವು ಯಾವ ಪಾಯಿಂಟ್ಸನ್ನು ಮಿಸ್ ಮಾಡ್ದಿರ ನೀವು ಓದ್ಕೋಬೇಕಾಗತ್ತೆ. ಇದು ತುಂಬ ಕ್ರೂಷಿಯಲ್ ಅವರ್ಸ್ ಚಿಲ್ಡ್ರನ್. ಈಚ್ ಆ್ಯಂಡ್ ಎವ್ರಿ ಮಿನಿಟ್ ಈಸ್ ಇಂಪಾರ್ಟೆಂಟ್. ಹೊಸದಾಗಿ ಏನು ಕಲಿಯೋಕ್ಕಾಗಿಲ್ಲ ಅಂತಂದರೂ ಕೂಡ ಒಂದು ವರ್ಷದಿಂದ ನೀವೇನು ಕಲ್ತಿದ್ದೀರಾ ಅದನ್ನು ಪರ್ಫೆಕ್ಷನ್ ಆಗೋಕ್ಕೆ ಟ್ರೈ ಮಾಡಿ. ಸೊ ಪಾಸ್ ಆಗೋದು ಏನು ತುಂಬ ಅಷ್ಟು ಕಷ್ಟ ಅನಿಸಲ್ಲ. ಇದೆಲ್ಲ ರೆಫರ್ ಮಾಡಿಕೊಂಡ್ರೆ ನೀವು ಖಂಡಿತವಾಗ್ಲೂ ಆರಾಮಾಗಿ ಪಾಸ್ ಮಾಡ್ಬೋದು. ನಾನು ಈ ಥರ ಏನು ಫಿಸಿಕ್ಸ್ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ. ನನ್ನ ಯೂಟ್ಯೂಬ್ ಚಾನಲಲ್ಲಿ ನೀವು ಸರ್ಚ್ ಮಾಡಿದ್ರೆ ನಿಮಗೆ ಬಯಾಲಜಿ ಪಾಸಿಂಗ್ ಪ್ಯಾಕೇಜ್ ಕೂಡ ಸಿಗುತ್ತೆ. ಆ್ಯಂಡ್ ಕೆಮಿಸ್ಟ್ರಿನ ಪಾರ್ಟ್ 1 ಮತ್ತು ಪಾರ್ಟ್ 2 ಆಗಿ ಮಾಡಿದ್ದೀನಿ, ಅದರಲ್ಲೂ ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಸಿಗುತ್ತೆ. ಆ್ಯಂಡ್ ಫಿಸಿಕ್ಸಲ್ಲೂ ಕೂಡ ನಿಮಗೆ ಪಾಸಿಂಗ್ ಪ್ಯಾಕೇಜ್ ಕೊಟ್ಟಿದ್ದೀನಿ. ಇದರಿಂದ ನೀವು ಅರೌಂಡ್ ಒಂದು 60-65 ನೀವು ಸ್ಕೋರ್ ಮಾಡ್ಬೋದು ಮಕ್ಕಳೇ. ಆರಾಮಾಗಿ ಕಾನ್ಫಿಡೆನ್ಸಿಂದ ನೀವು ಎಕ್ಸಾಮ್ನ ಫೇಸ್ ಮಾಡಿ. ಇದೆಲ್ಲ ಏನು ಕೊಟ್ಟಿದ್ದೀನಿ ಈ ಕಾನ್ಸೆಪ್ಟ್ಸ್ನ ರಿವೈಸ್ ಮಾಡ್ತಾಯಿದ್ರೆ ನೀವು ತುಂಬ ಚೆನ್ನಾಗಿ ಎಕ್ಸಾಮಲ್ಲಿ ಆನ್ಸರ್ಸ್ನ ಬರಿಬೋದು. ಓನ್ಲಿ ಇಂಪಾರ್ಟೆಂಟ್ ಕ್ವಶನ್ಸ್ ಕೊಟ್ಟಿದ್ದೀನಿ. ನಾನು ಎಲ್ಲನೂ ಡೀಟೇಲಾಗಿ ಹೇಳಿಲ್ಲ, ಇಂಪಾರ್ಟೆಂಟ್ ಪಾಯಿಂಟ್ಸ್ ಮಾತ್ರ ಹೇಳಿದ್ದೀನಿ. ನೀವು ಟೆಕ್ಸ್ಟ್ ಬುಕ್ಕು ಕ್ಲಾಸ್ ವರ್ಕ್ಸ್ನ ರೆಫರ್ ಮಾಡಿ. ಆ್ಯಂಡ್ ಫುಲ್ಲು ತುಂಬ ಸ್ಕೋರ್ ಮಾಡೋರು ಇದ್ರ ಜೊತೆಗೆ ನೀವು ಟೆಕ್ಸ್ಟ್ ಬುಕ್ನು ಎಲ್ಲ ಪರ್ಫೆಕ್ಷನ್ ಆಗೋದು, ಅಪ್ಲಿಕೇಬಲ್ ಕ್ವಶನ್ಸ್ನ ಸಾಲ್ವ್ ಮಾಡೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.